ನಿಮ್ಮ ಕ್ಲಾಸ್ಮೇಟ್ ಬಂದು ಜಯಮ್ಮಕ್ಕ, ನಿಮ್ಮ ಕ್ಲಾಸ್ಮೇಟು. ಹಾಂ ನೋಡ್ರಿ, ನಿಮಗೆ ಮದುವೆಗೆ 2 ಮಕ್ಕಳವ, ಇವಳಿಗೆ ಇನ್ನೂ ಏನೂ ಆಗಿಲ್ಲ. ಅಣ್ಣ ಅಕ್ಕ ಸ್ಕಿಟ್ ಮಾಡೋ ಒಂದು. ನೀವೇನಾರ ಮಾಡ್ಕ ಹಾಳಾಗೋರಿ, ಫಸ್ಟ್ ನಮ್ಮ ನಾಚಕ್ ಬಿಡ್ರಿ ಅನ್ನೋ ಕೂತಿದ್ದೀರಿ ಎಲ್ಲರೂ. ಹಾಂ ಮಾತಾಡು ಬಾಣಿ, ಏನಾದರೂ ಮಾತಾಡ್ಸು ಜನರನ್ನ ಪಪ್ಪ. ಎಲ್ರಿಗೂ ನಮಸ್ತೆ. ಎಲ್ರು ಹೇಗಿದ್ದೀರಾ? ಅಣ್ಣ ಚೆನ್ನಾಗಿಲ್ವಂತ, ಮದುವೆ ಆಗಿಲ್ವಂತ ಹೋಗಿ ಮದುವೆ ಆಗ್ಬಿಡು. ಎಲ್ಲರೂ ಹೇಗಿದ್ರು? ಏನು ಚೆನ್ನಾಗಿಲ್ಲ ಅಂದ್ರೆ 3 ಲಕ್ಷ ದುಡ್ಡು ಕೊಟ್ಟಿಯಾ? ಲೇ ನಮ್ದು ರೀತಿ ಕಾಣೋದು, ವಿಚಾರಿಸ್ಕೊಳ್ಳೋದು. ವಿಚಾರಿಸು ಚೆನ್ನಾಗಿ ವಿಚಾರಿಸು. ನೋಡೋ, ನಾನು ಮಾತಾಡುವಾಗ ಮಧ್ಯದಲ್ಲಿ ಮಾತಾಡ್ಬೇಡ. ನಾನು ಸೈಡಲ್ಲಿ ಮಾತಾಡ್ತಿದ್ದೆ, ಮಧ್ಯದಲ್ಲಿ ಎಲ್ಲಿ ಮಾತಾಡ್ತಿದ್ದಾನೆ? ಯಾರ 4 ಜನ ಸೇರ್ಕೊಂಡು ಹೊಡಿರಕ್ಕ. ಬಂದಿರೋದು ನಮ್ಮೂರು ಮಂಡ್ಯಕ್ಕೆ ಬಂದಿರೋದು ನೀನು. ನಮ್ದು ಇಲ್ಲೇ ಪಕ್ಕದೂರೇ, ನಮ್ಮ ತುಂಬಾ ದೂರ ಏನಲ್ಲ. ಪಕ್ಕದೂರ ಅಂದ್ರೆ ಇಲ್ಲಿ ರೋಡ್. ಆದ್ರೂ ಯೂಟ್ಯೂಬ್ ಅಲ್ಲೆಲ್ಲ ನಾನು ಫೇಮಸ್ ಆಗಿರೋದು ಮಂಡ್ಯದ ಹುಡುಗಿ ಅಂತಾನೆ. ಯಾವ ಊರಾದ್ರೆ ಏನು, ನಾವು ತಿನ್ನೋದು ಅದೇ ನೀರು. ಕನ್ನಡ. ಕನ್ನಡವೇ ಕನ್ನಡಿಗರು. ಕನ್ನಡವೇ ನಮ್ಮಮ್ಮ, ನೀನು ದೊಡ್ಡಮ್ಮ ಎಲ್ರಿಗೂ. ನಾನೇನ್ ದೊಡ್ಡಮ್ಮ ಅಲ್ಲ. ಅಲ್ಲ ಕಾಣಿಸ್ತದ ಹಂಗೆ ಅಣ್ಣ, ಕಾಣಿಸಿದ್ವಣ ಹಂಗೆ. ಬಹಳ ಖುಷಿ ಆಗ್ತಿದೆ ಇವತ್ತು ನಾವು ಮಂಡ್ಯಕ್ಕೆ ಬಂದಿದ್ದು. ಸೊ ಇಲ್ಲಿ ಸಾಕಷ್ಟು ಜನ ನಮ್ಮ ಮಹಿಳೆಯರಿದ್ದಾರೆ, ಅದಂತೂ ಇನ್ನೂ ದೊಡ್ಡ ಖುಷಿ ವಿಚಾರ. ಯಾಕೆ ಅಂದ್ರೆ ಯಾವ ಕಾರ್ಯಕ್ರಮಕ್ಕೆ ಹೋದ್ರೂ ಅಲ್ಲಿ ಬರೀ ನಮ್ಮ ಬಾಯ್ಸ್ದೇ ಅಟ್ಟಹಾಸ ಮೆರೀತಾ ಇರುತ್ತೆ. ಯಾಕೆಂದ್ರೆ ಎಲ್ಲೂ ಯಾವ ಕಾರ್ಯಕ್ರಮಗಳಲ್ಲೂ ಅವ್ರ ಹೆಂಡತಿರನ್ನ ಕರ್ಕೊಂಬರಲ್ಲ. ಆದ್ರೆ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲಾ ಹೆಂಗಸರು ಇದ್ದಾರೆ. ಸೊ ಅವ್ರಿಗೆಲ್ಲರಿಗೂ ಒಂದು ಜೋರ ಚಪ್ಪಾಳೆ ಬರ್ಲಿ. ಕಾರ್ಯಕ್ರಮಕ್ಕೆ ಅವ್ರು ಕರ್ಕ ಬಂದ್ರು ಬೇರೆ ಏನು ಅಮ್ಮಿಯೋ ಆ ಸೀರಿಯಲ್ ನೋಡ್ದ? ಅಯ್ಯೋ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಅಲ್ಲಿ ಕಂಟಿ ಹೊಡೆದೇ ಬಿಟ್ನಂತ ಅವ್ನು ಹೆಡ್ತಿಗೆ ಅಂತ ಮಾತಾಡ್ತಾ ಕೂತಿರ್ತಾರೆ. ಇಲ್ಲಿ ನೋಡು, ಜಾಲಿ ಜಾಲಿ ಅನ್ಕಂದಮ್ಮಣ, ಜಾಲಿ ಎಲ್ಲ ಜಾಲಿ ನೋಡು. ತಾವೆಲ್ಲ ಸೇರಿ ಒಂದು ಕನ್ನಡ ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ತುಂಬ ಖುಷಿ. ಯಾವ ವೇದಿಕೆಗೆ ಹೋದ್ರು ನಮ್ದೊಂದು ಮಾತು ಯಾವಾಗ್ಲೂ ಹೇಳ್ತಿರ್ತೀವಿ, ಸಣ್ಣವ್ರು ಇರ್ಬೇಕಾದ್ರೆ ತಿನ್ನಕ್ಕೆ ಹಣ್ಣು ಕೊಡ್ತಾರೆ, ನಮಗೆ ಕೊಟ್ಟೇ ಇಲ್ಲ. ಕೊಡ್ತಾರೆ ಸುಮ್ನೆ. ನೀನ್ ಈ ತರ ಎಲ್ಲ ಬಾಯ್ ಮಾಡಿದ್ರೆ ಯಾರು ಕೊಡ್ತಾರೆ ನಿನ್ಗೆ ಹಣ್ಣು? ಸರಿ ಮಾತಾಡಿ. ವಯಸ್ಸಿಗೆ ಬಂದ್ಮೇಲೆ ಮದುವೆ ಆಗಕ್ಕೆ ಹೆಣ್ಣು ಕೊಡ್ತಾರೆ, ಹೆಣ್ಣು ಕೊಟ್ಟಿಲ್ಲ. ಸತ್ ಮೇಲೆ ಏನ್ ಕೊಡ್ತಾರೆ? ಏನ್ ಕೊಡ್ತಾರೆ? ಕೊಡಕ್ಕೆ ಕೂತಿದ್ದೀರಾ ನೀವಂತೂ. ಸಣ್ಣವರಿದ್ದಾಗ ಹಣ್ಣು ಕೊಡ್ತಾರೆ, ವಯಸ್ಸಿಗೆ ಬಂದ್ಮೇಲೆ ಹೆಣ್ಣು ಕೊಡ್ತಾರೆ, ಸತ್ ಮೇಲೆ ಮಣ್ಣು ಕೊಡ್ತಾರೆ. ಆದ್ರೆ ನಮ್ಮಂತಹ ಕಲಾವಿದರ ದಿನನಿತ್ಯದ ಬದುಕಿಗೆ ಬಣ್ಣ ಯಾರಾದ್ರೂ ತುಂಬ್ತಾರೆ ಅಂದ್ರೆ ನಿಮ್ಮಂತಹ ಪ್ರೇಕ್ಷಕರು. ನೀವು ನೀಡುವಂತಹ ಚಪ್ಪಾಳೆ, ನೀವು ಕೊಡುವಂತಹ ಪ್ರೋತ್ಸಾಹ, ನೀವು ನಮ್ಮನ್ನ ಟಿವಿಯಲ್ಲಿ ನೋಡ್ಲಿಲ್ಲ ಅಂದ್ರೆ, ಅಭಿಮಾನಿಸ್ಲಿಲ್ಲ ಅಂದ್ರೆ, ಇಲ್ಲಿವರೆಗೂ ಕರೆಸ್ಲಿಲ್ಲ ಅಂದ್ರೆ ನಾವು ತುತ್ತನ್ನ ತಿನ್ನೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ತಮ್ಮೆಲ್ರಿಗೂ ಕೂಡ ಒಂದು ಜೋರಾದ ಚಪ್ಪಾಳೆ ಬರಬೇಕು. ಸೊ ಇವತ್ತು ನಮ್ಮನ್ನೆಲ್ಲ ನೀವು ನಗ್ಸೋದಕ್ಕೆ ಅಂತ ಕರ್ಸಿದ್ದೀರಾ. ಸೊ ಇನ್ನು ತಡ ಮಾಡದೆ ಒಂದು ಚಕಳುಗುಳಿ ಕೊಟ್ಬಿಟ್ಟು ಬಂದ್ಬಿಟ್ಟು ನಗ್ಬಿಡ್ತಾರ ಅವ್ರೆ. ನಮ್ ಮಾತಾಡೋದಕ್ಕೆ ಬಿಡು. ಯಾಕೋ ಮಂಡ್ಯದ ಹುಡುಗ್ರೆ ಹಿಂಗ ಮದ್ವೆದಲ್ಲಿ ಮಾತಾಡ್ ಕಾಲ್ ಎಳಿಯೋದು. ಟಕರು ಟಮ್ಟೇಟು ನಮ್ಮ ಮಂಡ್ಯದವ್ರು ಯಾವತ್ತಿದ್ರು ಅಲ್ಟಿಮೇಟ್. ಅಣ್ಣ ನೀವು ಟೋಪಿ ಹಾಕಿದ್ರಲ್ಲ, ಹೆಸರೇನ ನಿಮ್ದು? ಅಲ್ಲಲ್ಲ ಟೋಪಿ ತಗೆ ಅಂತ ಹೇಳಿದ್ ನಾನು. ಹೆಸರೇನು ಅಂದೆ? ಅಕ್ಕ ಆಯ್ಕೊಂಡ್ರ ನೋಡು. ಬನ್ನಿ ಸ್ಟೇಜ್ ಮೇಲೆ ಬನ್ನಿ. ಅಲ್ಲೋಡು ಅಕ್ಕ ಏನೋ ಕರೀತಿದ್ದಾರೆ. ಅಕ್ಕ ಅಯ್ಯೋ ಜಯಮ್ಮಕ್ಕೆ ಕೂತ್ಕೋ ಸುಮ್ಮನೆ. ಏನು ಅವಾಗಿಂದ ಪಂತಿಲಿ ಎದ್ಬಿಟ್ಟು ಮೊಸರು ತಗೊಬನ್ನಿ, ಸಾರು ತಗೊಬನ್ನಿ ಅಂದಾಗ ಎದ್ದು ಕೂತ್ಕೊತಾವಳೆ. ಯಾರನ್ನ? ಧನ್ಯ ಯಾರಮ್ಮ? ನಿನ್ನ ಮಗಳ? ಕರ್ಕೊಬತ್ತೀನಿ ಇನ್ನೊಂದ್ಸಲ ಬಂದಾಗ. ಬಾಣ ಇಲ್ಲಿ. ಏನಣ್ಣ ಹೆಸರು? ಏನಣ್ಣಪ್ಪ? ಈ ಕಡೆ ಬಂದು ಮಾತಾಡು ಹೋಗ್ಲಿ. ಸೈಡಲ್ಲಿ ಕರ್ಕೊಂಡು ಹೋಗಿದ್ಯಾ? ಶ್ರೀರಂಗಪಟ್ಟಣ ಕಾರ್ಯಕ್ರಮ. ನಾನು ಊರು ಕೇಳಿದ್ನ, ಹೆಸರು ಕೇಳಿದೆ. ಪಾಂಡುರಂಗ ಅಂದ್ಬಿಟ್ಟು. ಪಾಂಡುರಂಗ. ಮದುವೆ ಆಗಿದೆ? ಯಾಕಾದ್ರಿ? ಅಂದರೆ ಜೀವನ ನಡಿಬೇಕಲ್ಲ, ಜೀವನ ಚಕ್ರ ಇದ್ದಂಗೆ ನಡಿಬೇಕಲ್ಲ. ಜೀವನ ಮದುವೆ ಆಗಿಲ್ಲ ಅಂದ್ರೆ ಜೀವನ ನಡೀಲು. ಮದುವೆ ಆಗಿದ್ದಾರೆ ಮಕ್ಕಳು, ಹಂಗೆ ಮದುವೆ ಆಗಿ ಚಕ್ರಾಗಿ ಹೋಗ್ಬೇಕಲ್ಲ. ಜೀವನ ಅಂದ್ರೆ ಅದೇನೆ. ಚಕ್ರ ಹೋಗೋಕೆ ಮದುವೆ ಆದ್ರಿ? ಜೀವನ ಅಂದರೆ ನಾವು ಮದುವೆ ಆದ್ಮೇಲೆ ನಮ್ಮ ಮಕ್ಕಳು ಮದುವೆ ಆಗ್ತಾರೆ, ಅದೇ ಇದಾಗೋದು. ನಾನು ನೀವು ಯಾಕೆ ಮದುವೆ ಆದ್ರಿ ಅಂತ ಕೇಳಿದೆ. ಜೀವನ ನಡಿಬೇಕಲ್ಲ, ಎಷ್ಟು ಎಲ್ಲ ಬೇಕಲ್ಲ. ಏನೇನೋ ಜೀವನ ನಡೆಯೋದಕ್ಕೆ ಎಲ್ಲ ಬೇಕಲ್ಲ. ಹೆಂಡತಿ ಗಂಡು ಎಲ್ಲ ಬೇಕಾ? ಹೆಣ್ಣು ಗಂಡು ಎರಡು ಬೇಕು. ಇರಬೇಕಾ? ಎಷ್ಟು ಜನ ಮಕ್ಕಳು? ಒಬ್ಬಳೆ ಮಗಳು. ಸಾಕು ಈಗಿನ ಇದರಲ್ಲಿ ಒಬ್ಬಳೆ ಸಾಕು. ಹೌದಾ? ಆಮೇಲೆ ನೀವು ಊರ ಕಡೆ ಎಲ್ಲ ಏನೋ ಜಮೀನು ಗಿಮೀನು ಎಲ್ಲ ಇದೆ. ಈಗ 2ನೇ ಮದುವೆ ಆಗೋ ಪ್ಲಾನ್ ಇಲ್ವಾ? ನಾಚಿಕೆ ಪಳಪಳ ಅಂತ ಇದು. ಈಗ 2ನೇ ಮದುವೆ ಸುಮ್ಮನೆ ಒಬ್ಬಳೆ ಸಾಕು. ಅದೇ ಒಬ್ಬಳೆ ಸಾಕು. ಈಗ ಒಂದು ಆಫರ್ ಕೊಡ್ತೀನಿ ಅಣ್ಣ ನಾನು. ಬೇಡಿ ಆಫರ್ ಬೇಡಿ.
ಆಫರ್ ಬೇಡಿ, ಒಬ್ಳೆ ಸಾಕು. ಅವಳನ್ನೇ ಒಂದು ಇದು ಮಾಡೋಣ. ಕರೆಕ್ಟ್ ಹೇಳಿ, ಇಲ್ಲಿ ಬಂದಿದ್ದಾರೆ ಅವರು. ಬಂದಿಲ್ಲ ಕಳ್ಳ ಬಂದವ್ರೆ, ಅದಕ್ಕೆ ಸುಳ್ಳು ಹೇಳ್ತಾ ಇದ್ಯಾ. ನಾನು ಅಲ್ಲಿ video shoot ಆಗ್ತಾ ಇದೆ. ಕಿವಿಗಳು ಕೇಳಿಸ್ಕೊತೀನಿ. ಹಂಗಲ್ಲ, ಒಬ್ಳೆ ಸಾಕು. ಒಬ್ಬಳ ಜೀವನ ಬೇಕಾ? ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜಾ? ಅರೇಂಜ್ ಮ್ಯಾರೇಜ್. ಲವ್ ಮಾಡಿಲ್ವಾ? ಮಾಡಿಲ್ಲ. ಈಗ ಮಾಡ್ತೀಯಾ? ಬೇಡಪ್ಪ. ನಾಟ ಇದು ಆಕ್ಟಿಂಗು ಇದು. ಸರಿ ಹೋಗು. ಮಂಜಣ್ಣ, ಕೇಬಲ್ ಮಂಜಣ್ಣೆಯಲ್ಲಿ ಕೇಬಲ್ ಮಂಜಣ್ಣ ಬಾಣ ಇಲ್ಲಿ. ನೀನೇ ಸರಿ ಬಾಣ. ಅಲ್ಲ ಕೇಳೋ, ನಿನಗೆ ಯಾವ ವೇದಿಕೆಗೆ ಹೋದ್ರು ಒಬ್ರು ಕೇಬಲ್ ಮಂಜಣ್ಣ ಕೇಬಲ್ ಎಳೆದು ಊರಿಗೆ ಹೋಗಿದ್ವಿ, ಅಲ್ಲೂ ಒಬ್ರು ಮಂಜಣ್ಣ ಸಿಕ್ಕಿದ್ರು. ಏನಣ್ಣ, ಎಷ್ಟು ಮನೆ ಕೇಬಲ್ ಎಳೆದಿದ್ಯಣ್ಣ? ಪ್ರೋಗ್ರಾಮು ಟ್ರೋಲ್ ಮಾಡುವಂತವ್ರ. ಏನ್ ಟ್ರೋಲ್ ಮಾಡಲ್ಲ ಬಾಣ ನಿನ್ನ. ಅಣ್ಣ ಯಾವೂರಣ್ಣ? ನಾನು ಕಮ್ನಾಯ್ಕನಹಳ್ಳಿ, ಇಲ್ಲೇ ಮಂಡ್ಯದ ಪಕ್ಕ. ಹೆಸರು ಮಂಜಣ್ಣ, ಕೇಬಲ್ ಮಂಜಣ್ಣ. ಎಷ್ಟು ಮನೆಗೆ ಎಳೆದಿದ್ರಿ? ಒಂದು 150 ಮನೆಗೆ. ಸಾಕು. ಏನು ಫೋನ್? ಅಯ್ಯೋ ಈ ಹುಡುಗಿರ್ದು ಈ ಸೆಕೆಂಡ್ ಸೆಟಪ್ ಫೋನ್ನೆಲ್ಲ ನೀನು ಬಾಣ ಇಲ್ಲಿ, ಆಮೇಲೆ ಮಾಡ್ತೀನಿ ಅಂತ ಹೇಳು. ಅಣ್ಣ ಏನಣ್ಣ ಪಳಪಳ ಅಂತ ನೀನು ಆ ಕಡೆ ಯಾಕೆ ನೋಡ್ತಾ ಇದ್ದೀನಿ? ನನ್ನ ನೋಡ್ಕ ಮಾತಾಡು. ಇದು ಮಂಜಣ್ಣ, ನಿಮ್ಮದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ಅರೇಂಜ್ ಮ್ಯಾರೇಜು. ಲವ್ ಮಾಡೇ ಇಲ್ವ ನೀವು? ಮಾಡಿದ್ವಿ, ಫೇಲ್ ಆಯಿತು. ಏನಣ್ಣ ಇದು, ಕೇಬಲ್ ಕಲೆಕ್ಷನ್ ಫೇಲ್ ಆದಾಗ ಲವ್ ಫೇಲ್ ಆಯಿತು ಅಂತ ಇದೆಯೇ? ಆಮೇಲೆ ಎಷ್ಟನೇ ವಯಸ್ಸಲ್ಲಿ? ಮಾಮೂಲಿ 20ನೇ ವರ್ಷದಲ್ಲಿ. 20. ಏನಣ್ಣ ಹಿಂದೆ ಬಲೂನೇ ಟಮ್ಮಂದ್ಬಿಡ್ತು. ಎಷ್ಟು ವರ್ಷ ಲವ್ ನಡೀತಣ್ಣ ನಿಮ್ಮದು? 1-2 ವರ್ಷ. 2ವೇನೋ 1ವೇನಾ? 2ವೇ. ಹಂಗಂದ್ರೇನು? 2 ಕಡೆಯಿಂದ ಅಂತ. ನಾಚ್ಕ ಹುಡುಗಿ ಹಿಂಗಿದ್ಲ? ಅವರಷ್ಟು ಚೆನ್ನಾಗಿರ್ಲಿಲ್ಲ ಬಿಡಿ. ಅಲ್ಲ, ಅವ್ರು ಹೇಳ್ತಾರೆ ಅವಳಿಗಿಂತ ನೀನು ಅಷ್ಟೇನು ಚೆನ್ನಾಗಿಲ್ಲ, ಅವ್ರು ಚೆನ್ನಾಗಿದ್ರು ಅಂತ ಹೇಳ್ತಾ ಇರೋದು. ಈಗ ಈಗ ಕಣ್ಣು ಮುಚ್ಕೊ ಒಂದ್ಸರಿ, ನಿಮ್ಮ ಹುಡುಗಿ ನೆನಪಿಸ್ಕೊ, ಕಣ್ಬಿಡು, ಇವಳು ಅನ್ಕೋ, ಸರಿನಾ? ಆ ಹುಡುಗಿ ಜೊತೆ ಹೆಂಗೆ ಮಾತಾಡ್ತಿದ್ದೆ, ಲವ್ ಮಾಡ್ತಿದ್ದೆ ಹುಡುಗಿ ಜೊತೆ, ಹಂಗೆ ಮಾತಾಡು. ಫಸ್ಟ್ ಹೆಂಗೆ ಹೋಗಿ ನಾನು ನಿನ್ನ ಲವ್ ಮಾಡ್ತವನೆ ಅಂತ ಹೇಳ್ತಾ ಹಂಗೆ ಹೇಳು. ಹೇಳೋಣ ನಾನು ಆಮೇಲೆ ಅಷ್ಟೇ ಸ್ಟೈಲಾಗಿ ನಡ್ಕೊ ಹೋಗು. ಈಗ ಮಾಡು. ಹೆಂಗ್ ನಡ್ಕೊ ಹೋದೆ? ಹಿಂಗ್ ಬಸ್ರಿ ನಡ್ಕೋ. ನೋಡೋಣ, ಕಾಸು ಬರ್ತದೆ ಒಯ್ತದೆ, ಹಣ ಆಸ್ತಿ ಎಲ್ಲ ಬರ್ತದೆ ಒಯ್ತದೆ, ಹೊಟ್ಟೆ ಬರ್ತದೆ ಹೋಗಲ್ಲ. ಹುಷಾರಾಗಿ ನೋಡ್ಕೊ, ಸರಿಯಾ? ಹೆಂಡ್ತಿಗೂ ಗರ್ಲ್ ಫ್ರೆಂಡ್ಗೆ ಏನು ವ್ಯತ್ಯಾಸ ಹೇಳ್ರಿ? ಶಾಶ್ವತವಾಗಿ ನಮ್ಮ ಜೊತೆಲೇ ಇರ್ತಾಳೆ, ಗರ್ಲ್ ಫ್ರೆಂಡು ಬಂದು ಹೋಯ್ತಾಳೆ. ಅಂದ್ರೆ ಹಿಂಗ್ ಬಂದು ಹಂಗೆ ಹೋಗ್ಬಿಡ್ತಾಳೆ. ಹಂಗೆ ಆಯ್ತು. ಈಗ 1 ವರ್ಷ 2 ವರ್ಷ ಲವ್ ಮಾಡ್ಬಿಟ್ಟು ಗರ್ಲ್ ಫ್ರೆಂಡ್ ಹೊಂಟೋಯ್ತಾಳೆ. ನೀನು ಹಿಡ್ಕೋಬೇಕು ತಾನೆ, ಹೋಗ್ಬೇಡ ಅಂತ. ಅದೇ ಮದುವೆ ಆಗಿದ್ರೆ ಇರುಳು, ಮದುವೆ ಆಗ್ಲಿಲ್ವಲ್ಲ, ಅದಕ್ಕೆ ಹೊಂಟೋದ್ಲು. ಹೌದು, ನೋಡೋಣ, ಲವ್ವರು ಒಂಥರ 6 ಪ್ಯಾಕ್ ಇದ್ದಂಗೆ ಯಾವಾಗಲೂ ಮೇಂಟೈನ್ ಮಾಡ್ತಾ ಇರಬೇಕು. ಹೆಂಡ್ತಿ ಹೊಟ್ಟೆ ಇದ್ದಂಗೆ ಒಂದ್ಸಲಿ ಬಂದ್ರೆ ಹಂಗೆ ಇರ್ತದೆ, ಹೋಗೋದೇ ಇಲ್ಲ. ಅದಕ್ಕೆ ಹುಷಾರಾಗಿರು ನೀನು. ಬಾ, ಎಲ್ಲೋಯ್ತಾ ಇದೆ ನೀನು? ಏನಾಯ್ತು? ಇನ್ನೂ ಆಗಿಲ್ಲ, ಹೋಗು, ಮಾತುಕತೆ ನಡ್ಸ್ಕೊಬ್ರೋಗು. ಅಯ್ಯೋ, ಏನು ನಾಚ್ಕೋಕ್? ನೀನೇನು 18 ವರ್ಷದವನ ನಾಚ್ಕೋಕೆ? ಹೆಣ್ಮಗನೇ ನೀನು ನಾಚ್ಕೋಕೆ? ಹೋಗೋಣ. ಹೋಗ್ಬಿಟ್ಟು ನೀನು ಅಲ್ಲಿ ಅವಾಗ ಹೆಂಗೆ ಹೇಳಿದೆ, ಅವಾಗ ಹೆಂಗೆ ಮಾತಾಡ್ತಿದ್ದೆ ಹಂಗೆ. ಕೀಪ್ಯಾಡ್ ಫೋನ್ ಇತ್ತು, ಡೈರೆಕ್ಟ್ ಹೋಗ್ಬಿಟ್ಟು ಫೋನ್ ಕೊಟ್ಟಿದ್ದೆ, ನಾನು ನಿನ್ನ ಲವ್ ಮಾಡ್ತಾ ಇದ್ದೀನಿ, ಫೋನ್ ಮಾಡು ಅಂದ್ಬಿಟ್ಟು. ಆಮೇಲೆ ಅವಳೇ ಮಾಡಿದ್ದು. ಕೀಪ್ಯಾಡ್ ಫೋನ್ ಅನ್ಕೋ, ಇದನ್ನೇ ಕೊಟ್ಬಿಟ್ಟು ಅದೇನು ಹೇಳು ಹೋಗಿ. ಹೋಗಿ ಸ್ಟೈಲಾಗಿ ನಡ್ಕೊ ಹೋಗು. ಈ ಬಸ್ರಿ ಹೆಂಗೆ ನಡ್ಕೋದಂಗೆ, ಅಯ್ಯೋ ನಡ್ಕ, ಅವಳು ಅಲ್ಲೇ ಓಡೋಗ್ಬಿಡ್ಬೇಕು. ಸ್ಟೈಲಾಗಿ ನಡಿ. ಸ್ಟೈಲ್ ಇಲ್ಲಿ ಹೆಂಗೆ ಗೊತ್ತಾ? ಇದು ಸ್ಟೈಲಾ? ನನ್ನ ಪ್ರಕಾರ ಸ್ಟೈಲು. ಆ ಜೋಬು ಕೈ ಹಾಕೊಂಡು ಹಂಗೆ ಹೋಗು. ಏನಣ್ಣ ಇದು? ಏನು ಎಗಣೆ ಹಿಡಿತಾ ಇದೆಯಾ? ನೆಟ್ಟಿಗೆ ನೋಡ್ಕೊ ಹೋಗು. ಎಲ್ಲಾರ್ಗೂ ಜಿ ಕನ್ನಡದಲ್ಲಿ ಕಾಲು ಎಳೆದು ಇಷ್ಟೊಂದು ಫೇಮಸ್ ಆಗಿರೋದು. ನಿನ್ ಕಾಲು ಎಳಿಕಾದದ ನಾನು. ಯಾರ್ಯಾರು ಸಿಗ್ತಾರೆ ಎಲ್ಲಾರ್ನು ಕಾಲು ಎಳಿ. ಇಲ್ಲ ಹೋಗೋಣ, ನೀನು ಬಾ. ನೀನು ಈಗ ಇಲ್ಲಿಂದ ಹೋಗು, ನೀನು ಅಲ್ಲೇ ನಿಂತ್ಕೋ, ಹೋಗು ಸ್ಟೈಲಾಗಿ. ಹೋಗಿಲ್ಲ ಅಂದ್ರೆ ಅಷ್ಟೇ ಮಾತಾಡ್ಕೊಂಡ್ ಬರ್ತಾರೆ. ಏನ್ ಮಾತಾಡಲ್ಲ, ಬೈಲೆ ಸ್ಟೈಲಾಗಿ ಹೋಗು. ಅಯ್ಯೋ, ಇದು ಯಾವ ಸ್ಟೈಲ್ ಅಣ್ಣ ಇದು? ಏನು ಹುಡುಗಿ ಅಣ್ಣ ಕುರಿಗಳು ಅಲ್ಲಾಡಿಸ್ತಾವ ಕುರಿ? ಅಯ್ಯೋ, ಏನಿಲ್ಲ, ನಿಂತ್ಕಣ ನೀನು. ಆಯ್ತು, ಹೋಗೋಣ. ನೀನು ಹೆಂಗ್ ಹೋದೆ? ಹೋಗೋಣ. ತೆಗಿ
ಏನು ತಪ್ಕೋರಂಗೆ ಹೋಯ್ತು. ನಾನು ನಿನ್ನ ಲವ್ ಮಾಡ್ತಾ ಇದ್ದೀನಿ, ಫೋನ್ ಮಾಡು, ಸಾಯಂಕಾಲ ಮಾತಾಡುವ. ಸಾಯಂಕಾಲನೇ ಮಾಡ್ಬೇಕ ನಿಂಗೆ? ಸಾಯಂಕಾಲನೇ ಮಾಡ್ಬೇಕು, ಬೆಳಿಗ್ಗೆ ಟೈಮ್ ಆದ್ರೆ ಆಗಲ್ವಾ? ಬೆಳಿಗ್ಗೆ ಟೈಮ್ ಆ ಸ್ಕೂಲ್ಗೆ ಹೊಂಟೋಗಿರ್ತಾಳಲ್ಲ ಬೆಳಗ್ಗೆ ಟೈಮು. ಯಾವ್ದಾರ ಇದು ಸ್ಕೂಲ್ ಯಾವ್ದಣ ಇದು ಸ್ಕೂಲ್ ಹುಡುಗಿಗೆ ಪ್ರಪೋಸ್ ಮಾಡಿದ್ರಾ? 12ನೇ ಕ್ಲಾಸು ಕಾಲೇಜೇ. ಕಾಲೇಜ್ಗೆ ಹೋಯ್ತಾ ಇದ್ಲಲ್ಲ, ಕಾಲೇಜಿಂದ ಬಂದ್ಮೇಲೆ ಫೋನ್ ಮಾಡು ಅಂತ ಹೇಳಿದ್ದೆ. ಅಣ್ಣ ನೀನು ಸಾಂಗ್ ಎಲ್ಲ ಆಡ್ತೀಯಾ? ನಾನು ಮೈಕ್ ಇಡಿ ಅಣ್ಣನಿಗೆ, ನಾನೊಂದು ಸಾಂಗ್ ಹೇಳ್ಕೊಡ್ತೀನಿ ಹಾಡು. ಹೇಳಿ. ABCD ರಬ್ಬಲ್ ಗಾಡಿ ಸುಬ್ಬೈ ನೆಡ್ತಿ ತೂ ನನ್ ಸೌಂತಿ. ನಿನಗೆಲ್ಲ ಹೋಯ್ತು. ಈಗ ನೀನು ಕರೆಕ್ಟಾಗಿ ಇದು ಮಾಡ್ತಾ ಇಲ್ಲ, ನೀನು ಲವ್ ಪ್ರಪೋಸ್ ಕರೆಕ್ಟಾಗಿ ಕೊಡ್ತಾ ಇಲ್ಲ ನೀನು. ಅಧ್ಯಕ್ಷ ಅಲ್ಲಿ ಹೋಯ್ತಾರೆ. ಅಯ್ಯೋ ಏನು ಡೈರೆಕ್ಟ್ ನಿಮ್ಮಂಗೆ ಡೈರೆಕ್ಟು. ಏನಣ್ಣ ಡೈರೆಕ್ಟು? ಪ್ರಪೋಸ್ ಮಾಡೋದೆಲ್ಲ ಡೈರೆಕ್ಟು. ಸರಿ ಡೈರೆಕ್ಟ್ ಆಗಿದೆ, ಹೆಂಗ್ ಮಾಡು? ಅಂಕಲ್ ಆಗ್ಬಿಟ್ಟಿನಿ, ನಮ್ಮ ಹುಡುಗ್ರವ್ರೆ ಕಳಿಸ್ತೀನಿ, ಅಲ್ಲಿ ವಿಡಿಯೋ ಮಾಡ್ತಾವನು. ಏನು ಹುಡುಗ್ರವ್ರೆ ಕಳಿಸ್ತೀನಿ ಅನ್ನೋ ಕದೇನು ಕೇಬಲ್ ಅದು? ನಾನು ಈ ಮನೇಲಿ ಹೇಳಿತವನಿ, ನೀನು ಹೋಗಿ ಆ ಮನೇಲಿ ಹೇಳಿದ್ಬಿಟ್ಟು ಬಾನಕ್ಕೆ. ಏನಣ್ಣ ಹಿಂಗೆ ಹೇಳ್ತೀಯ? ಅವ್ರು ಕಳಿಸ್ತೀನಿ, ನನ್ನ ಕೈಲಿ ಆಗೋದಿಲ್ಲ ಅಂತ ಇದೆಯಲ್ಲ. ಹೋಗೋಣ ಹೋಗ್ಲಿ ಪಾಪ. ಸೊ ಈ ಮುಂಜಾಣ್ಣನ ಕತೆ ಅಲ್ಲ. ರೆಡಿ? ಈಗ ಒಂದು ಸ್ಕಿಟ್ ಮಾಡೋಣ. ಮಾಡುವ. ನಾನು ನೀನು ಗಂಡ ಹೆಂಡತಿ. ನಾನು ನೀನ ಎತ್ತು ಬೇಡವು. ಯಾಕೋ? ನಮ್ಗೆ ಇಷ್ಟ ಇಲ್ಲ ಅಣ್ಣ. ಅಲ್ಲ ಬೇಡ ಒಂದು ನಿಮಿಷ ಅಣ್ಣ, ಇದು ಮುಗಿಸ್ಬಿಡ್ತೀನಿ. ಅಲ್ಲ ನನಗಿಂತ ಹುಡುಗಿ ಬೇಕಾ ನಿನ್ಗೆ? ನಾನ್ ಸಿಕ್ಕಿರೋದೇ ಹೆಚ್ಚು ಅನ್ಕೋ. ಹೌದಾ? ಸರಿ ಆಯ್ತು ಮಾಡು. ಓಕೆನಾ? ರೆಡಿ ಇಲ್ವಾ? ಆಕ್ಸಲ್ ಜಾಕಿದ್ಯಾ ಮಂಜಾಣ ಹೊಂಟೋದ್ನ ಕೇವಲ್ ಮಂಜಾಣ? ಅಲ್ಲೇ ಇರು, ಹೋಗಿಬಿಟ್ಟಿಯೆ. ಜಯಮ್ಮಕ್ಕ ಅಲ್ಲೇ ಇದೆಯಾ? ಸೀನ್ ಎಲ್ಲ ಹೂವ ಅಣ್ಣ. ಜಾಕಿಲ್ವಣ್ಣ? ನೀನೇ ಆಗ್ತಾ ಇದೆಯಲ್ಲ ಜಾಕು. ಓ ಕೊಡು. ಏನು ಅಲ್ಲೂ ಎದುರ್ಕ ಹೊಂಟೈತೆ, ಇಲ್ಲೊಂದು ಮಗ ಕೂತಿದ್ದೆ. ಬಾಲ ಇಲ್ಲಿ ನೀ ಬಾಲ ಇಲ್ಲಿ ನೀನು ಒಬ್ಬನೇ ಬಂದಿರಮ್ಮ ಮಕ್ಕಳು ಅಂತ. ಓಕೆ ಈಗ ಇರು ಏನು ಇರು ಎಬ್ಬುಲಿ ಕಟಿಂಗ್ ಮಾಡಿಸಿದ್ಯಾ? ಪೊಲೀಸ್ ಕಟಿಂಗ್ ಇದು ಕಳ್ಳನ್ ಕಟಿಂಗ್ ಇದ್ದಂಗೆ ಅದಕ್ಕಲ್ಲ ಸತ್ಯ ಹೋಗಲು. ಏನು ನಿನ್ನ ಹೆಸರು? ಚರಣ್. ಎಷ್ಟನೇ ಕ್ಲಾಸು? 5ನೇ ಕ್ಲಾಸು. ಯಾಕೆ ಓದ್ತಾ ಇದೀಯ? ಕಲಿಗೆ ಓದ್ತಾವನಿ. ಏನ? ಚರಣ ಓದುದ. 5ನೇ ಕ್ಲಾಸಾ? ಎಷ್ಟು ವರ್ಷದಿಂದ? ಗೊತ್ತಿಲ್ಲ. ಎಷ್ಟು ವರ್ಷದಿಂದ 5ನೇ ಕ್ಲಾಸು? ಅದೇ ಗೊತ್ತಿಲ್ಲ ನೋಡಿ. ಯಾವ ಸ್ಕೂಲ್ ನೀನು? ಜೇಮ್ಸ್ ವರ್ಲ್ಡ್ ಅಕಾಡೆಮಿ. ಇದು ಯಾವ್ದು ನಾಲ್ಕನೇ ಉಳ್ತಾ ಇಲ್ಲ. ಸರಿ ಎಷ್ಟು ವರ್ಷದಿಂದ ಅಂತ ಗೊತ್ತಿಲ್ಲ ನಿಂಗೆ? 5ನೇ ಕ್ಲಾಸ್ ಓದ್ಬಿಟ್ಟು ಗೊತ್ತಿಲ್ಲ. ಏನು ಗೊತ್ತು? ಎಲ್ಲ ಗೊತ್ತು. ಎಷ್ಟನೇ ಕ್ಲಾಸು? 5ನೇ ಕ್ಲಾಸ್. ಎಷ್ಟು ವರ್ಷದಿಂದ? ಅದೇ ಗೊತ್ತಿಲ್ಲ. ಇನ್ನೇನು ಗೊತ್ತು? ಎಲ್ಲ ಗೊತ್ತು. ಎಲ್ಲ ಇರು, ನೀನು ಇಲ್ಲೇ ಕೂತಿರು. ನೀನು ಆಮೇಲಿಂದ 1-2 ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ತೀಯ ನೋಡೋಣ. ಬೇಡ, ಈಗಲೇ ಮಾತಾಡ್ಸುವ ಇರು. ಆಮೇಲೆ ಮಾಡುವ. ಈಗ ಚರಣ ಅಕ್ಕ ಒಂದು ಪ್ರಶ್ನೆ ಕೇಳ್ತಾಳೆ, ಹೇಳು. ನೀನು ಸ್ಕೂಲ್ಗೆ ಹೋಗ್ತಾ ಇದೀಯ ಅಲ್ವಾ? ಹೋಯ್ತಾ ಇಲ್ಲ ಅವನು. ನಿಜವಾಗ್ಲೂ ಹೋಗ್ತಾ ಇದೀಯಾ? ನೀನ್ ಬಾಯ್ಲಿ. ಹೌದಾ? ನೀನು ವೇಸ್ಟ್ ಪ್ರಾಪರ್ಟಿ ಕಾಮಿಡಿ ಮಾಡೋನು. ವೇಸ್ಟ್ ಪ್ರಾಪರ್ಟಿ ತರ ನಿಂತ್ಕೊಬೇಡ, ಮೈಕ್ ಇಡಿ. ಈಗ ಒಂದು ಆನೆಗೆ ಎಷ್ಟು ತಲೆ? 1 ತಲೆ. 2 ಆನೆಗೆ 2 ತಲೆ. 3 ಆನೆಗೆ ಎಷ್ಟು ತಲೆ? 3 ತಲೆ. 4 ಆನೆಗೆ ಎಷ್ಟು ತಲೆ? 4 ತಲೆ. 5 ಆನೆಗೆ ಎಷ್ಟು ತಲೆ? 5. 6 ಆನೆಗೆ ಎಷ್ಟು ತಲೆ? 6. ಬರ್ಲಿ ಜೋರ ಚಪ್ಪಾಳೆ. ಸೂಪರ್ ಆಗಿ ಹೇಳ್ದೆ ಕಣೋ ನೀನು. ಈಗ 1 ಬೆಕ್ಕಿಗೆ ಎಷ್ಟು ತಲೆ? 1. 2 ಬೆಕ್ಕಿಗೆ ಎಷ್ಟು ತಲೆ? 2. 3 ಬೆಕ್ಕಿಗೆ ಎಷ್ಟು ತಲೆ? 3. 4 ಬೆಕ್ಕಿಗೆ ಎಷ್ಟು ತಲೆ? 4. 5 ಬೆಕ್ಕಿಗೆ ಎಷ್ಟು ತಲೆ? 5. 6 ಬೆಕ್ಕಿಗೆ ಎಷ್ಟು ತಲೆ? 6. ಯೋನ್ ಹೇಳ್ತಾರಪ್ಪ ಇವನು. ಬರ್ಲಿ ಜೋರ ಚಪ್ಪಾಳೆ. ಈಗ 1 ನಾಯಿಗೆ ಎಷ್ಟು ತಲೆ? 1. 2 ನಾಯಿಗೆ ಎಷ್ಟು ತಲೆ? 2. 3 ನಾಯಿಗೆ ಎಷ್ಟು ತಲೆ? 1. 3 ನಾಯಿಗೆ ಎಷ್ಟು ತಲೆ? 1. 3 ನಾಯಿಗೆ ಎಷ್ಟು ತಲೆ? 1. ಹೆಂಗೋ 1 ತಲೆ? 1 ತಲೆಗೆ 3 ನಾಯಿ ಬರ್ತಾವ? ಹೆಂಗೋ 3 ನಾಯಿಗೆ ಎಷ್ಟು ತಲೆ? ಪಿಕ್ಚರ್ ಅಲ್ಲಿ ಬರ್ತಾವಲ್ಲ. ಯಾವ ಪಿಕ್ಚರ್ ಅಲ್ಲಿ ನೋಡಿದ್ಯಾ 3 ನಾಯಿ? ಅದು ಯಾರು ಗೊತ್ತಿಲ್ಲ ಗಿರಾಕಿ ಇವನು. ಲವ್ 3 ನಾಯಿಗೆ ಎಷ್ಟು ತಲೆ? 1. ಹೆಂಗೋ 1? ಅದು ಫಿಲಮ್ ನೋಡಿದ್ಯಾ? ಅದು ಫಿಲಮ್ ಹೆಸರು ಗೊತ್ತಿಲ್ಲ ಅಷ್ಟೇ.
ಫಿಲಮ್ ಹೆಸರೇ ಗೊತ್ತಿಲ್ಲ. ಇವನು ಯಾರು ಏನು ಗೊತ್ತಿಲ್ಲ ಗಿರಾಕಿ. ನಿನ್ಗೇನು ಗೊತ್ತು? ಎಲ್ಲ ಗೊತ್ತು. ಫಿಲಮ್ ಹೆಸರೇನು? ಆದ್ರೆ ಗೊತ್ತಿಲ್ಲ. ನಾವು ಸ್ಕಿಟ್ ಮಾಡೋಣ. ನೀ ಗೊತ್ತಿಲ್ಲ ಗಿರಾಕಿ ಸೈಡ್ಗೆ ಹೋಗೋ. ಊಟ ಮಾಡ್ದ? ಮಾಡ್ದಿ. ಯಾಕೆ ಮಾಡ್ದೆ ಗೊತ್ತಿಲ್ಲ. ನಿಮ್ಮ ಸ್ಕೂಲ್ ಹೆಸರು ಗೊತ್ತಾ? ಗೊತ್ತು. ಫಿಲಮ್ ಹೆಸರೇನು? ಅದೇ ಗೊತ್ತಿಲ್ಲ. ನಿನ್ಗೇನು ಗೊತ್ತು? ಎಲ್ಲ ಗೊತ್ತು. ನಿನ್ನ ಹೆಸರೇನು? ಚರಣ್. ನಿಮ್ಮ ಅಪ್ಪನ ಹೆಸರು? ನಮ್ಮ ರಾಮಲಿಂಗು. ದೊಡ್ಡವನಾದ್ಮೇಲೆ ಏನಾಗಬೇಕು ಅನ್ಕೊಂಡಿದ್ಯಾ? IPS. ಯಾಕೆ? IPS ಫುಲ್ ಫಾರ್ಮ್ ಹೇಳು. ಇಂಡಿಯನ್ ಪೊಲೀಸ್ ಸರ್ವಿಸು. ಅದು ಗೊತ್ತು. ಏನು ಓದ್ಬೇಕು IPS ಆಗೋಕೆ? ಅದೇ ಗೊತ್ತಿಲ್ಲ. ನಗುತ್ ಸರಿ. ಆಮೇಲೆ IPS ಆದ್ಮೇಲೆ? IPS ಆದ್ಮೇಲೆ ಅಷ್ಟೇ. ಅಷ್ಟೇ. ಅದಾದ್ಮೇಲೆ ಏನು ಆಗು? ಮದುವೆ, ಮಕ್ಕಳು, ಮರಿ? ಬೇಡ. ಯಾಕೆ? ಗೊತ್ತಿಲ್ಲ. ಯಾವನ ಇವನು ಗೊತ್ತಿಲ್ಲ. ಸರಿ ಹೋಗು, ಆಯ್ತು. ಏನು ಗೊತ್ತಿಲ್ಲ. ನಿನ್ನ ಹೆಸರು ಗೊತ್ತಿಲ್ಲ ಕಲ ಇವತ್ತಿಂದ. ನಿನ್ನ ಹೆಸರೇನಂದ್ರೆ ಪ್ರವೀಣ್ ಅಲ್ವಾ? ಚರಣ. ಗೊತ್ತಿಲ್ಲ ಚರಣ. ಬಳಕೆ ಆಗ್ತಿದೆ. ಎಲ್ಲಿ ಜಾಸ್ತಿ ಬೆಳೀತಾ ಇದೆ ಅಂತ ಅಂದರೆ ನಮ್ಮ ಹಳ್ಳಿಗಳ ಕಡೆನೆ, ಎಸ್ಪೆಷಲಿ ನಮ್ಮ ಮಂಡ್ಯ, ಮೈಸೂರು, ಹಾಸನು, ನಮ್ಮ ಈ ಸುತ್ತಮುತ್ತದ ಪ್ರದೇಶಗಳಲ್ಲೇ ಜಾಸ್ತಿ ಬಳಕೆ ಆಗ್ತಾ ಇದೆ. ಇನ್ನು ಹೊರಗಡೆ ನಮ್ಮ ಬೆಂಗಳೂರುಗಳಿಗೆಲ್ಲ ಬಂದರೆ ಕನ್ನಡ ಬಳಸೋರೆ ಕಡಿಮೆ ಆಗೋಗ್ಬಿಟ್ಟಿದ್ದಾರೆ. ಇವಾಗಂತೂ ಮಾಡ್ರನ್ ಲೈಫ್ ಸ್ಟೈಲ್ಗೆ ಎಲ್ಲರೂ ಅಡಾಪ್ಟ್ ಆಗಿರೋದ್ರಿಂದ ಒಬ್ಬರು ಸಾಹಿತಿಗಳು ಒಂದು ಮಾತನ್ನ ಹೇಳಿದ್ದಾರೆ. ಸೊ ಅದನ್ನು ನಾನು ನಿಮ್ಮೆಲ್ರಿಗೂ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಬ್ಬರು ಸಾಹಿತಿ ಹೇಳ್ತಾರೆ, ನಮ್ಮೆಲ್ರಿಗೂ ಕೇಶದ ಮೇಲಿರುವಂತಹ ವ್ಯಾಮೋಹ ಕೇಶರಾಜನ ಮೇಲೆ ಇದ್ದಿದ್ದರೆ, ಆಸ್ತಿಯ ಮೇಲಿರುವ ವ್ಯಾಮೋಹ ಮಾಸ್ತಿಯ ಮೇಲೆ ಇದ್ದಿದ್ದರೆ, ಪ್ರಾಪಂಚಿಕ ಸುಖಗಳ ಮೇಲಿರುವಂತಹ ವ್ಯಾಮೋಹ ಪಂಪನ ಮೇಲೆ ಇದ್ದಿದ್ದರೆ, ಮಣ್ಣಿನ ಮೇಲಿರುವಂತಹ ವ್ಯಾಮೋಹ ರನ್ನನ ಮೇಲೆ ಇದ್ದಿದ್ದರೆ, ಮುತ್ತು ರತ್ನಗಳ ಮೇಲಿರೋ ವ್ಯಾಮೋಹ ರತ್ನ ತ್ರಯರ ಮೇಲೆ ಇದ್ದಿದ್ದರೆ, DVDಯ ಮೇಲಿರುವ ವ್ಯಾಮೋಹ DVGಯ ಮೇಲೆ ಇದ್ದಿದ್ದರೆ, ಶೃಂಗಾರದ ಮೇಲಿರುವಂತಹ ವ್ಯಾಮೋಹ ಕವಿ ಕಂಬಾರರ ಮೇಲೆ ಇದ್ದಿದ್ದರೆ, ಬಣ್ಣದ ಮೇಲಿರುವ ವ್ಯಾಮೋಹ ಅಣ್ಣ ಬಸವಣ್ಣನ ಮೇಲೆ ಇದ್ದರೆ, ಕನ್ನಡಿಯ ಮೇಲಿರುವ ವ್ಯಾಮೋಹ ಕನ್ನಡದ ಮೇಲೆ ಇದ್ದಿದ್ದರೆ ಆ ಎನ್ನ ತಾಯಿ ಕನ್ನಡಾಂಬೆಗೆ ಭಾರವಾಗುವ ಬದಲು ನಾವೆಲ್ಲರೂ ಬಂಗಾರವಾಗುತ್ತಿದ್ದೆವು ಅಂತ ಹೇಳಿ. ಸೊ ಹಾಗಾಗಿ ನಾವೆಲ್ಲರೂ ಕೂಡ ನಮಗಿರುವಂತಹ ವ್ಯಾಮೋಹವನ್ನ, ಯಾವ್ಯಾವ್ದ್ರ ಮೇಲೋ ಇರೋ ವ್ಯಾಮೋಹವನ್ನ ನಮ್ಮ ಭಾಷೆಯ ಮೇಲೆ, ನಮ್ಮ ಜನ್ಮಭೂಮಿ ಮೇಲೆ ಇಟ್ಕೊಳ್ಳೋಣ ಅನ್ನೋಂಥ ಒಂದು ಮಾತನ್ನ ಹೇಳ್ತಾ ಸ್ಕಿಟ್ಟನ್ನ ಶುರು ಮಾಡೋಣವಾ? ಯಾಕೋ ಜೋಶ್ ಕಮ್ಮಿ ಆಗಿದೆ, ಹೊಟ್ಟೆ ಹಸಿವಾಗಿದ್ಯಾ? ಕೇಬಲ್ ಮಂಜಣ್ಣ ಯಾಕೆ? ನಾ ಮಾಡ್ತೀವಿ, ಕೂತ್ಕೊ ನೀನು. ಸೌಂಡ್ ಕೊಡೋಣ. ಇರಿ ಒಂದು ನಿಮಿಷ. ಸೌಂಡ್ ಕೊಟ್ರಾ? ಇಲ್ಲೇ ಇಡ್ತೀನಿ ಅದು. ಎಲ್ಲಿ ಸ್ಪೀಕರ್ ಎಲ್ಲ ಐತೆ ಇದ್ರದ್ದು? ಕಣ್ಣು ಹೊಡೆಯಾಕ ಮುಂದೆ ಕಲ್ತಾನಿ ನೀನ ಹೇಳ ಮಗನ. ಮಂಡ್ಯ ಹುಡುಗರು ನಿಮ್ಮನ್ನ ನೋಡಿ ಸುಮ್ಮನೆ ಹೆಂಗಿರ್ಲಿ. ಹಲೋ ಈ ಯಾರಪ್ಪ ಅದು ಡೌರಾಣಿ ಅಂತ ಹೇಳ್ತಾ ಇರೋದು? ನಿಲ್ಸಪ್ಪ ಸಾಂಗ್ನ. ಅಲ್ಲೇ ಯಾರೋ ಅದು ಡೌರಾಣಿ ಅಂತ ಹೇಳ್ತಾ ಇರೋದು. ನಮ್ಮ ಹೆಣ್ಮಕ್ಳಿಗೆ ಏನಾದ್ರು ಡವ್ ಮಾಡೋದಕ್ಕೆ ಬರುತ್ತಾ? ಡವ್ ಮುಚ್ಚಪ್ಪ ಬಾಯ ನೀನ್ ಸ್ವಲ್ಪ. ಅಲ್ಲ, ಡವ್ ಅನ್ನೋ ಪದಕ್ಕೆ ನಮ್ಗೆ ಅರ್ಥನೇ ಗೊತ್ತಿಲ್ಲಪ್ಪ. ಡವ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲಪ್ಪ. ಆಕ್ಚುಲಿ ಏನಾಗಿರುತ್ತೆ ಅಂದ್ರೆ ಆಂಟಿ, ನಮ್ಮ ಹೆಸರು ರಾಣಿ ಅಂತ ಇಟ್ಕೊಂಡಿರ್ತೀವಿ, ನಾವು ಡವ್ ಸೋಪ್ ಬಳಸ್ತಾ ಇರ್ತೀವಿ, ಅದಕ್ಕೆ ಜನ ಡೌರಾಣಿ ಅಂತ ಕರೆಸ್ತಾರೆ ಹೊರತು ನಾವು ಹುಡುಗಿರಿಗೆ ಡವ್ ಮಾಡಕ್ಕೆ ಬರಲ್ಲಪ್ಪ. ಈ ಡವ್ ಮಾಡೋದು ದವಲತ್ತು ತೋರ್ಸೋದು ಅಂದ್ರೆ ನಮ್ ಗಂಡಂದ್ರು ಅವು ಏನು ದೌಲತ್ತು ತೋರಿಸ್ತಾರೋ, ಇವ್ರ ಕೈಯಲ್ಲಿ ಏನು ಆಗಿಲ್ಲ ಅಂತ ಅಂದ್ರೆ ದೌಲತ್ತಿಗೆ ಏನು ಕಮ್ಮಿ ಇಲ್ಲ. ಈಗ ಆಂಟಿ, ಶಹಜಹಾನು ಅವ್ರ ಹೆಂಡತಿಗೋಸ್ಕರ ತಾಜ್ ಮಹಲ್ ಕಟ್ಟಿಸ್ದ. ಈಗ ಶಹಜಹಾನ್ ಗಂಟೆ ಯಾಕೆ ಹೋಗೋದು? ನಮ್ಮ ಅಧ್ಯಕ್ಷರು ಅವ್ರ ಹೆಂಡತಿಗೋಸ್ಕರ ಮಂಡ್ಯದಲ್ಲಿ ದೊಡ್ಡ ಮನೆನೇ ಕಟ್ಟಿದಾರಂತೆ. ನಾನು ನನ್ನ ಗಂಡನ ಕೇಳ್ತಿರ್ತೀನಿ, ನನಗೋಸ್ಕರ ಏನು ಕಟ್ಟಿದ್ದೀರಾ ಅಂತ. ಕಟ್ಟಿಲ್ವ ತಾಳಿ
ತಾಳಿ ಬಿಟ್ರೆ ಇನ್ನೇನು ಕಟ್ಟಿಲ್ಲ ನನ್ನ ಗಂಡ ಎಂತನು ಅಂತ ಹೇಳಿದ್ರೆ ಗೊತ್ತಾಗಲ್ಲ. ಕರ್ದೆ ಬಿಡ್ತೀನಿ ನೋಡಿ. ರೀ ಯಾನ್ರಿ ಎಲ್ಲಿದ್ದೀರ ಬರ್ರಿ. ಮುಂಜಾನೆ ನೀನು ಹೇಳ್ತಿ ಕರೀತಾವಳು ನೋಡು. ಏಯ್ ಮಂಜಣ್ಣನೆಲ್ಲ ಕರೆದಿದ್ದು ನಿನ್ನ. ಯಾರೇ ಅವಳು ನನ್ನ ನಿನ್ನ ಅಂತ ಮಾತಾಡ್ತಿರೋಳೆ? ಯಾರು ನೀನು? ನಾನ್ರಿ ಲಲ್ಲಿ. ನೀನ್ ಲಲ್ಲಿ ಆದ್ರೆ ನನಗೆ ಇಲ್ಲೇ ಮುಚ್ಕ ಹೋಗು. ಮುಚ್ಕೊಂಡ್ ಬರ್ಲಿಲ್ಲ ಅಂದ್ರೆ ರಾತ್ರಿ ಮುಚ್ಕೊಂಡೇ ಮಲ್ಕೊಳ್ಳೋದು ಬಾಗ್ಲ. ಎಲ್ಲಿದ್ದೀಯಲ್ಲೋ? ಇಲ್ಲೇ ಸ್ಟೇಜ್ ಮೇಲೆ. ಸ್ಟೇಜ್ ಮೇಲೆ ಕಾಣಿಸ್ತಾ ಇಲ್ವಲ್ಲ? ಹಿಂದಕ್ ತಿರುಗಿ ನೋಡಿದ್ರೆ ಕಾಣಿಸ್ತೀನಲ್ಲ. ಹಿಂದಕ್ ತಿರುಗಿ ನೋಡ್ಬೇಕಾ? ಹಿಂದಕ್ ತಿರುಗಿ ನೋಡ್ಬೇಕಂತ ರೇ. ಏನೇನು ಇದು ಎಣ್ಣೆ ಹೊಡೆದಿರೋ? ನಾನು ಅವಳು ಉಲ್ಟಾ ನಿಂತ್ಕೊಂಡವಳೆ. ಕರೆಕ್ಟಾಗಿ ನಿಂತ್ಕೋ. ಏಯ್ ಕೊಡಕ ನನ್ನ ಮಗನೇ, ನೀನ್ ಕರೆಕ್ಟ್ ಆಗಿ ನೋಡಲೆ. ಒತ್ತರನೆ ಕುಡ್ಕೊಂಡ್ ಬಂದಿದ್ಯಲ್ಲ, ನಾಚಿಕೆ ನಿನಗೆ. ಅಜ್ಜಿ ಇಲ್ಲಲ್ಲ, ಪೆನ್ಷನ್ ಕೊಡುದು ಪಕ್ಕದ ರೋಡಲ್ಲಿ ಆಫೀಸ್ ಐತೆ, ಪೆನ್ಷನ್ ಅಲ್ಲೋಗಿಸ್ಕೋ. ನಾನು ಅಜ್ಜಿ ಅಲ್ಲ, ಕಣ್ಬಿಟ್ಟು ನೋಡು ನೀನ್ ಹೆಂಡ್ರು. ಮೇಡಮ್ ನೀವು? ನಾನೇ. ನಾನೇ. ಈಗ ಗೊತ್ತಾಯ್ತು ನನಗೆ. ಇಲ್ಲ ಗೊತ್ತಾಯ್ತು. ನೀವು ಯಾರು ಹೇಳಿ? ಮಂಡ್ಯ ಬಸ್ ಸ್ಟ್ಯಾಂಡ್ ಅಲ್ಲಿ ಬಜ್ಜಿ ಬಣ್ಣ ಮಾಡ್ತಾ ಇರ್ತೀರಲ್ಲ. ಅಯ್ಯೋ ಈಗ ಗೊತ್ತಾಯ್ತು. ನೀವು? ನಾನೇ. ನೀವೇ ತಾನೆ? ಅಯ್ಯೋ ಏನ್ ಮೇಡಮ್ ಅಲ್ಲ, ಸೀರಿಯಲ್ಗೆ ಹೋದ್ರು ಇವ್ರ ಹೆಸ್ರೇ, ಸಿನಿಮಾಗ್ ಹೋದ್ರು ಇವ್ರ ಹೆಸ್ರೇ, ಯೂಟ್ಯೂಬ್ಗೆ ಹೋದ್ರು ಇವ್ರ ಹೆಸ್ರೇ. ಸುಮ್ಮನೆ ರೀ, ಜಾಸ್ತಿ ಬೇಡ. ನಿಮ್ಮ ಹೆಸ್ರೇನ್ ಮೇಡಮ್? ನಾನ್ ನಿಮ್ ಹೆಂಡತಿ. ಓ ನನ್ನ ಹೆಂಡತಿಯಾ? ಕುಡ್ಕೊಂಡ್ ಬಂದಿದ್ಯಲ್ಲೋ ಕುಡುಕ ನನ್ನ ಮಗನೇ. ಮಾನ ಮರ್ಯಾದೆ ಇಲ್ವಾ ನಿನ್ಗೆ? ಏನೇದು ನಮ್ಮನ್ನು ಕುಡ್ಕ ಅಂತವ್ರ? ಮಂಜಣ್ಣ ಮದ್ಯಪಾನ ಪ್ರಿಯರು, ಅದು ಕಷ್ಟ ಆಯ್ತದಂದ್ರೆ ACP ಅಂತ ಕರಿ. ACP ಅಲ್ಲ, ಈ ನನ್ ಮಕ್ಳು ಓದ್ಲಿಲ್ಲ ಬರೀಲಿಲ್ಲ, PC ಕೂಡ ನೆಟ್ಟಗಾಗಿಲ್ಲ, ACP ಹೆಂಗ್ರಿ ಕರಿಬೇಕು? ಆಲ್ಕೋಹಾಲ್ ಕನ್ಸ್ಯೂಮಿಂಗ್ ಪರ್ಸನ್ ಅಂತ ಅಫಿಸಿಯಲ್ ಕರಿತೀವಿ ನಾವು. ಅಲ್ಲ ನಿಮಗೆ ನಾಚಿಕೆ ಆಗಲ್ವಾ? ಮಾನ ಮರ್ಯಾದೆ ಇಲ್ವಾ? ಯಾಕೆ ಒತ್ತೋತರನೇ ಕುಡಿಬೇಕು? ಇವತ್ತು ಬಾರು ಬಿಜಿ ಆಗಿದ್ರೇನೆ ಸರ್ಕಾರ ಬಿಗಿಯಾಗಿರೋದು ಅಲ್ವಣ? ಹೌದು ತಾನೆ? ಹಲೋ ನಾವು ರೋಡಲ್ಲಿ ನಡ್ಕ ಹೋಯ್ತಿದ್ರೆ ಎಣ್ಣೆ ಹೊಡೆದ್ಬಿಟ್ಟು ನಮ್ಮ ಮುಂದೆ CM PM ನಿಂತ್ಕೊಂಡು ಮಾತಾಡಲ್ಲ. ಯಾಕೋ? ವಾಸನೆ ಹೊಡಿತದಲ್ಲ, ಯಾವನ್ ಮಾತಾಡ್ತಾನೆ ಏನು? ಅಲ್ಲ ನೀವು ಅಷ್ಟೇ ಅಲ್ಲ, ನಾವು ಎಣ್ಣೆ ಹೊಡಿತಾ ಇದ್ರೆ ನಮ್ಮ ಮೇಲೆ ಕಾರು ಬಸ್ಸು ಟ್ರೈನು ಏನೇನೋ ಹೋಯ್ತದೆ, ನಮ್ಗೇನು ಆಗಲ್ಲ. ಯಾಕೆ? ನಾವು ಬ್ರಿಡ್ಜ್ ಕೆಳಗಡೆ ಕೂತ್ಕೊಂಡು ಎಣ್ಣೆ ಹೊಡಿತಾ ಇರ್ತೇವೆ, ಬ್ರಿಡ್ಜ್ ಮೇಲೆ ಹೋಯ್ತಾ ಇರ್ತವೆ. ಎಲ್ಲ ಬ್ರಿಡ್ಜ್ ಕೆಳಗೆ ಕೂತ್ಕೊಂಡು ಕುಡಿಯಾರ. ನೋಡಿ ಎಷ್ಟು ದೊಡ್ಡದಾಗ ಅಣಗ್ತಾವ್ರೆ. ಅಲ್ಲ ನೀನ್ ಯಾಕೆ ಎಣ್ಣೆ ಕುಡಿಬೇಕು ಅಂತೀನಿ? ಯಾಕೆ ಕುಡಿಬಾರ್ದು? ಎಣ್ಣೆ ಕುಡಿಯೋದ್ರ ಬದಲು ಹಾಲು ಕುಡಿಬೋದಲ್ವಾ? ಕಾಫಿ ಗೀಪಿ ಕುಡಿಬೋದಲ್ವಾ? ಹಾಲಿಗೆ ಒಂಚೂರು ತುಪ್ಪ ಹಾಕೊಂಡು ಕುಡಿದ್ರೆ ನಮ್ ತರ ಎನರ್ಜೆಟಿಕ್ ಆಗಾದ್ರೂ ಇರ್ತೀವಪ್ಪ. ಇಲ್ಲಿರೋ ಎಲ್ಲ ಲೇಡೀಸ್ನು ಕೇಳು, ಹಾಲಿಗೆ ತುಪ್ಪ ಹಾಕೊಂಡು ಕುಡಿತಾರೆ. ಅದಕ್ಕೆ ನೋಡಿ ಎಲ್ರು ಹೆಂಗಿದ್ದಾರೆ ನೋಡಿ, ಹೆಂಗಿದ್ದೀರಾ ಎಣ್ಣೆ ಕುಡ್ದು. ಹೌದಾ? ಹಂಗಾರೆ ಈಗ ನಿಮ್ಗೆ ಶಕ್ತಿ ಐತೆ, ಹಾಲು ತುಪ್ಪ ಎಲ್ಲ ಕೂಡ ಶಕ್ತಿ ಐತೆ, ಎನರ್ಜೆಟಿಕ್. ನಿಜವಾಗ್ಲೂ ಹೌದು. ಹೋಗ ಕಂಬಳ ಆಡಿಸ್ಬಿಟ್ಟು ಬಾ. ಅದೇ ನಾವು 90 ಎಣ್ಣೆ ಕುಡಿದ್ಬಿಟ್ಟು ರೋಡಲ್ಲಿ ನಿಂತ್ಕೊಂಡ್ರೆ ರೋಡೇ ಅಳ್ಳಾಡ್ತಾ ಇರ್ತದೆ. ಏನಂತ ತಿಳ್ಕೊಬಿಟ್ಟಿದ್ಯಾ ನಮ್ಮ ಬಗ್ಗೆ? ತಿಳ್ಕೊಬಿಟ್ಟಿದ್ಯಾ ನಿನ್ ಬಗ್ಗೆ? ಏನು ತಿಳ್ಕೊಂಡಿಲ್ಲ. ಕರೆದ ತಕ್ಷಣ ಯಾಕೆ ಬರ್ಲಿಲ್ಲ? ಕರೆದ ತಕ್ಷಣ ಬರೋಕ್ ನಾವೇ ನಾಯಿ ಅಣ್ಣ ಗಂಡದಿರು. ಇನ್ನೇನು ಇಂಪಾರ್ಟೆಂಟ್ ಕೆಲಸದಲ್ಲಿದ್ದೆ. ಏನಂತ ಇಂಪಾರ್ಟೆಂಟ್? ಅಲ್ಲ ಕಣಕ, ನಾವು ಹೆಂಡ್ತಿರ್ಗಿಂತ ಇಂಪಾರ್ಟೆಂಟ್ ಇವ್ರಿಗೆ ಏನಿರ್ತತೆ ಅಂತ ನಾವು ಕರೆಯೋದೇ ಅಪರೂಪಕ್ಕೆ. ಕರೆದಾಗ ಸುಮ್ಮನೆ ಬರ್ಬೇಕಪ್ಪ. ತುಂಬಾ ಇಂಪಾರ್ಟೆಂಟ್ ಕೆಲಸ ಇದೆ. ಏನಂತ ಇಂಪಾರ್ಟೆಂಟ್ ಕೆಲಸ? ಹೇಳಲೇಬೇಕಾ? ಹೇಳಲೇಬೇಕು. ಬಾತ್ರೂಮ್ಗೆ ಹೋಗಿದೆ, ಬತ್ತಿದೆ ಕರೆದಿದ್ರೆ. ಹಲೋ, ಬಾತ್ರೂಮ್ಗೆ ಹೋಗಿ ನೀವೇನ್ ಮಾಡ್ತೀರಾ ಅಂತ ನಮಗ್ ಗೊತ್ತಿಲ್ವಾ? ನಿಮ್ಗೆ ಏನ್ ಇಂಪಾರ್ಟೆಂಟ್ ಇಲ್ಲ, ನೀವು ಕರೆದಕ್ಷಣ ಬರ್ಬೇಕಷ್ಟೇ. ಯಾಕೆ? ನಮ್ ಏನ್ ಕೆಲ್ಸ? ಬಾತ್ರೂಮ್ಗೆ ಹೋಗಿ ಏನ್ ಮಾಡ್ತೀರಾ ಅಂತ ಹೇಳ್ಬೇಕಾ? ಹೇಳಲೇಬೇಕಾ? ಎಲ್ಲ ಇದ್ವಲ್ಲ ನಿನ್ನಂತ ಪಡ್ಡೆ ಹುಡುಗರು ಇಲ್ಲಿ ಕೂತವ್ರು ನೋಡು. ಅವೆಲ್ಲ ಬಾತ್ರೂಮ್ ಅಲ್ಲಿ ಕೈಯಲ್ಲಿ ಒಂದು ದಮ್ಮ ಕಟ್ಕೊಂಡು ಇನ್ನೊಂದ್ ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಯಾವ್ಯಾವ ಹುಡುಗಿರಿಗೆ ಯಾವ್ಯಾವ ಫಾರ್ವರ್ಡ್ ಮೆಸೇಜ್ ಕಳಿಸ್ಲಿ ಅಂತ ಮುಕ್ಕುರ್ಕೊಂಡು ಕಳಿಸ್ತಿರ್ತಾರೆ. ಹಿಂಗ್ ಕರೆಕ್ಟಾಗಿ ಹೇಳ್ತಾಳೆ. ಇನ್ನು ನಮ್ ತರ ಬ್ಯೂಟಿಫುಲ್ ಯಂಗ್ ಲೇಡೀಸ್ ಇರ್ತೀವಲ್ಲ, ನಾವೆಲ್ಲ ಒಂಚೂರು ಜೋರಾಗಿ ಪ್ರೆಷರ್ ಹಾಕಿ ಗಂಟ್ಲಿಂದ ವಾಯ್ಸ್ ತೆಗಿತಾ ಇರ್ತೀವಿ, ದಮ್ಮರೆ ದಮ್ ಅಂತ. ನೆಕ್ಸ್ಟ್ ಸರಿಗಮಪ್ಪಗೆ ನಾವೇ ಕಾಂಟೆಸ್ಟೆಂಟ್ ಆಗಿ ಹೋಗ್ಬೇಕು ಅಂತ. ಆದ್ರೆ ನಿಮ್ ತರ ಮಂಜಣ್ಣನ್ ತರ ಎಲ್ಲ ಅಂಕಲ್ಸ್ ಇರ್ತಿರಲ್ಲ, ಮದುವೆ ಆಗಿರೋ ಅಂಕಲ್ಸ್ಗಳು, ನೀವೇನ್ ಮಾಡ್ತೀರಾ ಅಂದ್ರೆ ಬಾತ್ರೂಮ್ ಅಲ್ಲಿ ಕುತ್ಕೊಂಡು, ಅಚ್ಚ ಇವತ್ತು ಮಗನ್ ಅಂಡು ತೊಳೆದಿಲ್ಲ ಅಂತ ನಾನು ಹೆಂಡತಿ ಚಪ್ಪಲಿ ತಗೊಂಡು ಹೊಡೆದ್ಲು ಕಣೋ, ನೆನ್ನೆ ಪರ್ಕೆ ಸೇವೆ ಮಾಡಿದ್ಲು ಕಣೋ, ಸಾಕಾಗೋಯ್ತು ಕಣೋ ಈ ಸಂಸಾರ ಅಂತ ಗೊಳೋ ಅಂತ ಅಳ್ತಿರ್ತೀರಾ. ಏನ್ ಮಂಜಣ್ಣ ಇಷ್ಟು ಕರೆಕ್ಟಾಗಿ ಹೇಳ್ತಾವಳೆ? ಅಲ್ಲ ನಿನಗೆ ಹೆಂಗ್ ಗೊತ್ತಾಯ್ತು? ಹೆಂಗ್ ಗೊತ್ತಾಯ್ತು ಅಂದ್ರೆ CC ಕ್ಯಾಮ್ರಾ ಇಟ್ಟಿದ್ದೀನಿ ಬಾತ್ರೂಮ್.
ಬೈಲಿ ಏನು ಕೆಳಗಿಕ್ಕಿದ ಮೇಲಿಕ್ಕಿದ ಎರಡು ಕಡೆ ಇಟ್ಟಿದ್ದೀನಿ. ಏನಣ್ಣ ಇದು ಮಂಜಣ್ಣ? ನೆನ್ನೆ ತನ ಮಂಜಣ್ಣ ನಮ್ಮೂರು ನಮ್ಮ ಮನೆ ಬಾತ್ರೂಮಲ್ಲಿ ನೀರು ಬತ್ತಿಲ್ಲ, ನಿಮ್ಮ ಮನೆ ಬಾತ್ರೂಮ್ಗೆ ಹೋಗ್ತೀನಿ ಅಂತ ಹೇಳಿದ್ದ. ನೀನು ಬೇರೆ CC ಕ್ಯಾಮ್ರಾ ಇಕ್ಕವನಿ ಅಂತ ಇದೀಯಾ? ಏನ್ ಮಾಡೋದು? ಮದ್ವೆ ಆಗಿ ಇಷ್ಟು ವರ್ಷ ಆಯ್ತು, ಹೊಟ್ಟೆಲ್ ಒಂದು ಹುಳ ಹುಟ್ಲಿಲ್ಲ. ಅದಕ್ಕೆ ನನಗೆ ಅನುಮಾನ ನೀನು ಅಂದ್ರೆ. ಅದಕ್ಕೆ ಎಲ್ಲ ಕಡೆ ನೀನು ಹೋಗಿದ್ ಕಡೆ ಎಲ್ಲ CC ಕ್ಯಾಮ್ರಾ ಇಡ್ತೀನಿ ನಾನು. ಹೊಟ್ಟೆಲ್ ಒಂದು ಹುಳನ ಹುಟ್ನಿಲ್ವಾ? ಅದಕ್ಕೆ ಯಾಕೆ ತಲೆ ಕೆಡಿಸ್ಕದ್ಯ? ಮಂಡ್ಯ ಸಂತಗ್ ಹೋಗು, ಒಂದಷ್ಟು ಬೆಲ್ಲ ತಕೋ, ಅದನ್ನ ಒಂದಷ್ಟು ಕೊಳತಾಗಿರೋ ತರಕಾರಿ ತಕೋ, ಎಲ್ಲನ್ ಕಿವುಚ್ಬಿಟ್ಟು ತಿಂದ್ಬಿಟ್ಟು ಮಲ್ಕೋ. ಬೆಳಿಗ್ಗೆ ಎಷ್ಟೊತ್ತು ಕುಳ್ಳ ಪಿತಿ ಪಿತಿ ಅಂತ ಇರ್ತದೆ. ನಾನು ಹುಳ ಅಂದ್ರೆ ಆ ಹುಳ ಹೇಳಿಲ್ಲ. ಹೊಟ್ಟಲ್ ಒಂದು ಮಗನೂ ಆಗಿಲ್ಲ. ಮಗು ಆಗಿಲ್ಲ ಅಂತ ಇಲ್ಲ. ಅಲ್ಲಿ ಮಂಜಣ್ಣ ಕೈ ಎತ್ತವ್ ನೋಡಲ್ಲ. ಇಲ್ಲ ಕೇಳ್ತಾ ಇದ್ದ ಸ್ಟೇಜ್ ಮೇಲೆ. ಮತ್ತಿನ್ಯಾರನ್ನ ಕೇಳ್ತಾರೆ? ಅಲ್ಲಿ ಮಂಜಣ್ಣನ ಒಂದ್ಸರಿ ಹೋಗಿ ಕೇಳಿ, ಅವ್ನ ಹೆಂಡ್ತಿನ ಹೆಂಗ್ ನೋಡ್ಕೊತಾರ ಗೊತ್ತಾ? ಹೆಂಗ್ ನೋಡ್ಕೊಂಡ್ರು? ದಿನ ಮಲ್ಗೆ ಹೂ ತಂದು ಕೊಡ್ತಾರಂತೆ. ಮಲ್ಗೆ ಹೂವಿನ ಮೇಲೆ ಮಲಗಿಸ್ತಾರಂತೆ. ಮಂಜಣ್ಣ ಏನ್ ಕೆಲಸ ಮಾಡೋದು? ಮಲ್ಗೆ ಹೂವಿಂದು. ನಾನೇನ್ ಕೆಲಸ ಮಾಡೋದು? ಖಾರದ ಪುಡಿದು. ಮಲಗಿಸ್ನಾ? ಸ್ನಾನ ಮಾಡಿಸ್ಬೇಕಾ? ಕೇಳೋದು ಮಾತ್ರ ಕೇಳು, ಸಾಯ್ಸಾಕ್ಬಿಡ್ತೀವಿ. ಅಲ್ಲ ಅದು ಹಾಳಾಗೋಗ್ಲಿ, ನನಗೆ ಹಬ್ಬಕ್ಕೆ ಒಂದು 4 ಸೀರೆನಾರ ಕೊಡ್ಸಿ. ಏನಕ್ಕ ಇದು ಜಯಮ್ಮಕ್ಕ? ದೀಪಾವಳಿ ಹಬ್ಬದಲ್ಲಿ ತರ 4 ಸೀರೆ ಕೊಡಿಸ್ತೆ, ಈಗ ತಿರ್ಗಾ ಸೀರೆ ಬೇಕು ಅಂತವಳೆ. ಜಯಕ್ಕ 4 ಸೀರೆ ಸಾಲ್ತದ ನಮ್ಗೆ. 4 ಸೀರೆ ತಗೊಂಡು ಈ 4 ಜನದ ಮನೆದ ಫಂಕ್ಷನ್ಗೆ ಹೋದ್ರೆ ಇನ್ನೊಂದ್ಸರಿ ಹುಡ್ಕೊಳಕ್ ಆಯ್ತದ? ಇವಳೇನೆ ಹುಡ್ಕೊಂಬಂದಿದ್ ಸೀರೆನೆ ಹುಡ್ಕೊಂಬಂದವಳೆ ಅಂತ ಅನ್ನಕ್ಕಿಲ್ವಾ? ಅದಕ್ಕೆ ಹಳೆವಾದ ಮೂಲಿಗೆ ಬಿಸಾಕಿದ್ದೀನಿ, ಹೊಸ ತಕ್ಕೊಡು. ಅಯ್ಯ ನನ್ ಸಾವಂತಿ. ಹಂಗಾದ್ರೆ ಈಗ ಇವಳು ಮದುವೆಗೆ, ನಿನ್ನೂ ಮದುವೆಗೆ 4 ವರ್ಷ ಆಯ್ತು. ಹಳೆವಳ ಬಿಡಿದೆ ಮಾರ್ಬಿಟ್ಟು ಹೊಸ ಹೆಂಡತಿ ಮದುವೆಗೆ ಹೋಗದ? ನೋಡ್ದ ಎಂತ ಮಾತಾಡ್ತೀಯ? ಅಲ್ಲೋಡ ಅಣ್ಣವನಲ್ಲ, ಅವ್ರ ಹೆಂಡತಿಯ ಸಂತೆಲ್ ತಗೊಂಡೋಗಿ 25,000 ರೂಪಾಯಿಗೆ ಮಾರ್ಬಿಟ್ಟು ಬಂದಂತೆ. ನನಗೆ ಯಾಕೋ ಡೌಟ್, ನನ್ನ ಗಂಡನು ಹಂಗೆ ಮಾಡ್ತಾನೆ ಅಂತ. ನಂಗೆ ಗೊತ್ತು. ಅಲ್ಲ ಅವ್ನು ಯಾರೋ 25,000ಕ್ಕೆ ಮಾರ್ದಾಗ್ಬಿಟ್ಟು ನಾನು ಮಾಡ್ತೀನ. ಇಲ್ಲ ಏನಕ್ಕೆ ಅವಳು ಇಷ್ಟೊಂದು ಅನ್ಮೇಲೆ ಅದ್ಯಾರೋ 25,000ಕ್ಕೆ ಅವ್ನ ಹೆಂಡತಿನ ಮಾರ್ದ ಅನ್ಬಿಟ್ಟು ನಾನು ಮಾರಕ್ ಆಯ್ತದ? ಇಲ್ಲ, ನಾನ್ 30,000ಕ್ಕೆ ಮಾರೋದು. 35, 40. ಏನ್ರಿ ಹಿಂಗೆ ಹೇಳ್ತಾ ಇದ್ದೀರಾ? ಅದೆಲ್ಲ ಹೇಳ್ಬಿಡಿ. ಯಾಕ ಜಾಸ್ತಿ ಆಯ್ತು ನಿಮ್ದು. ಏನ್ ಜಾಸ್ತಿ ಆಯ್ತು? ನಾನು ಮಾರ್ಬಿಟ್ರೆ ಹೊಟ್ಟೆಗೆ ಮಣ್ಣು ತಿಂತೀರಾ? ನಾವಿಲ್ಲ ಅಂದ್ರೆ ಬೀದಿಲಿ ಬಿಕಾರಿ ತರ ಬೀಳ್ದಿರ್ಬೇಕು ಅಷ್ಟೇ ನೀವು. ಇಲ್ಲ, ಹೋಟ್ಲಿಗೆ ಹೋಗಿ ಊಟ ಮಾಡ್ತೀವಿ. ನೀವೇನೇ ಹೇಳ್ರಿ, ನಿಮ್ ಮನೆಯಲ್ಲಿ ಹೆಣ್ಮಕ್ಳಿಲ್ಲ ಅಂತ ಅಂದ್ರೆ ನೀವ್ ವೇಸ್ಟ್. ಯಾಕೆ? ಬದುಕಕ್ಕಾಗಲ್ಲ ನಿಮಗೆ ನಾವಿಲ್ಲ ಅಂದ್ರೆ. ಹೆಂಡತಿ ಮನೆಯಲ್ಲಿ ಇದ್ರೇನೆ ಚಂದ, ಹೆಂಡತಿ ಮನೆಯಲ್ಲಿ ಬೇಸಾಕ್ತಾ ಇದ್ರೇನೆ ಚಂದ. ಇಲ್ಲ ಅಂದ್ರೆ ನೀವ್ ಮನೆಗೆ ಹೋಗಿ ಪಾಚೊಂಡ ಅಷ್ಟೇ. ಬೇಯಿಸಾಕೋದ್ ನೀವಾಗೋರು, ತಂದಾಕೋದ್ ನಾವಲ್ವಾಕ? ತಂದಾಕಿಲ್ಲ ಅಂದ್ರೆ ನೀವ್ ಹೆಂಗ್ ಬೇಯಿಸಾಕ್ತೀರಾ? ಇವ್ರು ಬರೀ ತಂದಾಕ್ಬಿಟ್ರೆ ಸಾಕಾಯ್ತತ? ಅದಕ್ ಬೇಯಕ್ ಹಾಕದ್ ಯಾರು, ಒಗ್ಗರಣೆಗೆ ಹಾಕದ್ ಯಾರು, ಮಾಡಾಕೋರ್ ಯಾರು? ನಿಮ್ಗೆಲ್ಲ ತಂದು ತೊಳೆದು ಇಡೋದ್ ಯಾರು? ನೀವೇ ಗ್ರೇಟ್ ಅಂತ ಹೇಳ್ತಾ ಇದ್ದೀರಾ? ಹೌದು, ನಾವೇ ಗ್ರೇಟ್. ಹೆಂಗ್ ಗ್ರೇಟು? ಇವಾಗ ಮೊನ್ನೆ ಗಣೇಶನ ಹಬ್ಬ ಆಯ್ತಪ್ಪ. ಹೌದು. ಗಣೇಶನ್ಗಿಂತ ಮುಂಚೆ ಯಾರಿಗ್ ಪೂಜೆ ಮಾಡಿದ್ದು? ಗೌರಿಗೆ. ಹಾಗಾದ್ರೆ ಅಲ್ಲೇ ಗೊತ್ತಾಗುತ್ತಾನೆ ಹೆಣ್ಣೆ ಗ್ರೇಟು. ಹೌದು, ಗೌರಿಗೆ ಪೂಜೆ ಮಾಡ್ಬೋದು. ತಂದಿಡುದು ಯಾರೋ ಒಬ್ಬ ಗಂಡು ತಾನೆ. ಯಾರ ಹೆಣ್ಮಕ್ಳು ಗೌರಿ ಗಣಪತಿ ಕೂರಿಸ್ಬಿಟ್ಟು ಡ್ಯಾನ್ಸ್ ಮಾಡ್ಕೊಂಡ್ ಮುಳುಗಿಸಕ್ ಹೋಯ್ತಾರ? ತಂದಿಡುದು ಗಂಡು ತಾನೆ. ಗೌರಿ ಗಣೇಶನ ತಂದಿದ್ದು ಗಂಡೇ ಆದ್ರೂ ತಂದ್ಮೇಲೆ ಫಸ್ಟ್ ಆರತಿ ಮಾಡೋಳು ಹೆಣ್ಣು ತಾನೆ. ಆರತಿ ಮಾಡೋಳು ಹೆಣ್ಣಾದ್ರು ಅಕ್ಕ ಇರ್ರಿ, ಆರತಿ ತಟ್ಟೆ ಮೇಲೆ ಕಾಯಿ ಕರ್ಪೂರ ಕುಂಕುಮ ದುಡ್ಡು ಕೊಟ್ಬಿಡ್ತಾರವನೊಬ್ಬ ಗಂಡು. ಓಹೋ, ದುಡ್ಡು ಕೊಟ್ಬಿಡ್ತಾರವನೊಬ್ಬ ಗಂಡ ಆದ್ರೆ ದುಡ್ಡು ಅಂದ್ರೇನೆ ಲಕ್ಷ್ಮಿ. ಲಕ್ಷ್ಮಿ ಒಬ್ಳು ಹೆಣ್ಣು ಕಣ. ದುಡ್ಡು ಲಕ್ಷ್ಮಿ ಹೆಣ್ಣಂತೆ ಅಲ್ಲ, ನೋಟು ದುಡ್ಡು ಮೇಲೆ ಇರೋ ಗಾಂಧಿ ತಾತನೇ ಒಬ್ಬ ಗಂಡು. ಗಾಂಧಿ ತಾತ ಹೆಂಡತಿ ಹೆಣ್ಣು, ಅವ್ರ ಅಪ್ಪ ಗಂಡು, ಅವ್ರ ತಾತ. ನೋಡು ಜಾಸ್ತಿ ಮಾತಾಡ್ತಾ ಇದೀಯ ನೀನು. ಹೆಣ್ಮಕ್ಳನ್ನೇ ನಂಗೆಲ್ಲ ಕಿಂಡಲ್ ಮಾಡಿ ಮಾತಾಡ್ಬಾರ್ದು. ಹೊಗಳ್ಬೇಕು, ನಮ್ಮೇ ಬರ್ದಿಲ್ವಾ? ಹೊಗಳದೆ ನಾರಿ ಹೊರವ ಕೊಡಳು ಅಂತ. ಅಕ್ಕ ನಿಮ್ಮನ್ನೆಲ್ಲ ಹೊಗಳ್ಬೇಕಲ್ವಾ? ಅವಾಗ ಚೆನ್ನಾಗಿ ಹೊಗಳ್ಕೊಂಡು ಇಟ್ಕೊಂಡಿದ್ರೆ ನಾವು ಇವ್ರನ್ನ ಚೆನ್ನಾಗಿ ಇಟ್ಕೊಂಡಿರ್ತೀವಪ್ಪ. ಹೌದು, ನಾನು ಹೊಗಳ್ತೀನಿ ಅಕ್ಕ. ಹೆಂಗಸ್ರು ಯಾವಾಗ ಇದ್ರು ಸೂಪರ್ ಬ್ಯೂಟಿಫುಲ್. ಅವ್ರು ಹೆಂಗೆ ಇದ್ರು ಚೆನ್ನಾಗಿರ್ತೀವಿ. ಆದ್ರೂ ಬ್ಯೂಟಿ ಪಾರ್ಲರ್ಗೆ ಯಾಕೆ ಹೋಯ್ತೀರಿ? ಹಲೋ, ನಾವು ಬ್ಯೂಟಿ ಪಾರ್ಲರ್ಗೆ ಯಾಕೆ ಹೋಗ್ತೀವಿ ಅನ್ನೋದಕ್ಕೂ ನಮ್ಮ ಹತ್ರ ಉತ್ತರ ಇದೆ. ಏನು? ಇವುಗಳ ಕಣ್ಣಿಗೆ ಪೊರೆ ಕೌದಿರುತ್ತೆ. ನಾವು ಎಷ್ಟೇ ಚೆನ್ನಾಗಿ ಕಾಣಿಸ್ತಾ ಇದ್ರು ಪಕ್ಕದ ಮನೆಯೊಳ್ಳೆ ನೋಡ್ತಿರ್ತಾವಲ್ಲ, ಅದಕ್ಕೆ ಹೋಯ್ತೀವಿ. ಹೌದು, ಹಂಗಂದ್ರೆ ಮೇಕಪ್ ಹಾಕೊಂಡ್ ಮಾತ್ರ ನೀವು ಚೆನ್ನಾಗಿ ಕಾಣೋದು? ಹಂಗೇನಿಲ್ಲ. ನೀನೇ ಒಪ್ಕೋತಾ ಇದೀಯಾ? ಸರಿ ಅಕ್ಕ, ಬ್ಯೂಟಿ ಪಾರ್ಲರ್ಗೆ ಹೋಯ್ತೀರಾ, ಮೇಕಪ್ ಹಾಕತ್ತೀರಾ, ಚೆನ್ನಾಗಿರ್ತೀರ ತಾನೆ? ಫಿಲ್ಟರ್ ಹಾಕಿ ಫೋಟೋ ತಗೋತೀರಾ?
ಫಿಲ್ಟರ್ ಹಾಕೊಂಡ್ ಫೋಟೋ ತೆಗೆದ್ರುವೆ ನಾವು ತಿನ್ನೋ ಒಂದ್ 30 ರೂಪಾಯಿ ಪಾನಿಪುರಿಗೆ ಬರೋ ಲೈಕ್ಸ್ ನಿನಗ್ ಬರಲ್ಲ ಅವಾಗ ಅಲ್ಲ ಅಣ್ಣ 30 ರೂಪಾಯಿ ಪಾನಿಪುರಿ ತಿನ್ಕೊಂಡ್ 300 ಸೆಲ್ಫಿ ತಕ ಇವ್ರಿಗೆ ಇಷ್ಟ ಇರ್ಬೇಕಾದ್ರೆ 300 ರೂಪಾಯಿ ಎಣ್ಣೆ ಕುಡಿದ್ರು ಹೆಂಡತಿರಿಗೆ ಗೊತ್ತಾಗ್ದಾಗ ಮೇಂಟೈನ್ ಮಾಡ್ತೀವಲ್ಲ ನಮ್ಗೆ ಅಷ್ಟು ಇರ್ಬೇಡ. ಎಲ್ಲ ಕುಡುಕರುಗಳಿಗೂ ಖುಷಿ ಹೋಗ್ಬಿಡ್ತು. ಯಾರು ಕುಡುಕ್ರಲ್ಲ ಇಲ್ಲಿ. ಅಲೋ ನೀವೇನೇ ಗ್ರೇಟು ಅನ್ನು ಕರ್ನಾಟಕದಲ್ಲಿರೋ ನದಿಗಳ ಹೆಸರು ಹೇಳಿ ನೋಡೋಣ. ಗಂಗಾ, ತುಂಗ, ಯಮುನಾ, ಕಾವೇರಿ, ಗೋದಾವರಿ ಎಲ್ಲ ನದಿಗೂ ಇಟ್ಟಿರೋದು ಹೆಣ್ಮಕ್ಳ ಹೆಸರನ್ನೇ. ಅಲ್ಲೇ ಗೊತ್ತಾಗುತ್ತೆ ಹೆಣ್ಮಕ್ಳು ಎಷ್ಟು ಸರ್ವಶ್ರೇಷ್ಠರು ಅಂತ. ಹೌದೌದು ಅಕ್ಕ, ಇದನ್ನ ಒಪ್ಕೋಬೇಕು ಅಣ್ಣ, ಇದನ್ನ ಒಪ್ಕೋಬೇಕು. ಗಂಗಾ, ತುಂಗ, ಯಮುನಾ, ಕಾವೇರಿ ಎಲ್ಲ ನದಿಗಳಿಗೂ ಹೆಣ್ಮಕ್ಳ ಹೆಸರು ಇಕ್ಕಿರ್ತಾರೆ. ಯಾಕೆ? ನದಿಗಳು ಒಂದ್ ಕಡೆ ನಿಲ್ಲಲ್ಲ, ಹೆಣ್ಮಕ್ಳು ಒಂದ್ ಕಡೆ ಇರಲ್ಲ ಅಂತ. ಅದೇ ನಮ್ ಗಂಡು ಮಕ್ಳಿಗೆ ನೋಡು, ಅದೇ ನಮ್ ಗಂಡು ಮಕ್ಳಿಗೆ ನೋಡ್ರಿ, ಬಡ್ಡಯ್ಯನ ಬಾವಿ, ಭೂತಯ್ಯನ ಕೆರೆ, ಮಾದಪ್ಪನ ಕಟ್ಟೆ ಅಂತ ಇಕ್ಕಿರ್ತಾರೆ. ಯಾಕೆ? ಯಾಕೆ? ಬಾವಿ ಕೆರೆ ನೀರುಗಳು ಎಲ್ಲೂ ಹೋಗಲ್ಲ, ಗಂಡು ಮಕ್ಳ ತರ ಅಲ್ಲೇ ಇರ್ತವೆ, ನಾವು ಅಷ್ಟೇ ನಿಯತ್ತಾಗಿರ್ತೀವಂತ. ಅವೆಲ್ಲ ಏನು ಇಲ್ಲ. ಈ ಗಂಡ್ ಮಕ್ಳಿಗೆ ಆ ಕೆರೆ ನೀರ್ ನಿದ್ದಂಗೆ ನಿಂತ ನೀರು ಅಲ್ಲಿಂದ ಹರಿಯಕ್ ಬಿಟ್ರೆ ಬದುಕಕ್ ಬರಲ್ಲ, ನಿಮಗ್ ಬೇರೆ ಕಡೆಗೆ ಹೋಗಿ ಅಂತ ಹಂಗೆ ಇರ್ತೀರ. ಅದಕ್ಕೆ ಹಂಗೆ ಇಟ್ಟಿದ್ದಾರೆ. ಅಂದ್ರೆ ನಿಮಗ್ ಡಿಮ್ಯಾಂಡ್ ಅಂತ ಹೇಳ್ತಾ ಇದೀಯಾ? ಡಿಮ್ಯಾಂಡ್ ಅಪ್ಪು ಡಿಮ್ಯಾಂಡು ತುಂಬಾ ಹೌದು, ಒಪ್ಕೋಬೇಕು ಅಣ್ಣ. ಹೆಣ್ಣು ಮಕ್ಳು ತುಂಬಾ ಡಿಮ್ಯಾಂಡ್ ಐತೆ ಕಣ. ಎಲ್ಲೋದ್ರು ಎಣ್ಣೆ ಸಿಗ್ತಾ ಇಲ್ಲ ಅಕ್ಕ, ಎಣ್ಣೆ ಸಿಗ್ತಾ ಇಲ್ಲ. ಯಾಕೆ ಹೇಳಿ? ಯಾಕೆ? ನಿಮ್ ಹುಡುಗಿ ಫೋಟೋ ಕಳಿಸ್ರಿ ನೋಡ್ಬೇಕು ಅಂದ ತಕ್ಷಣ ಇವ್ರು ಫಿಲ್ಟರ್ ಹಾಕ್ಬಿಟ್ಟು ಡಿಸೈನ್ ಸೆಲ್ಫಿ ತೆಗೆದು ಕಳಿಸ್ಬಿಡ್ತಾರೆ. ತಾಕತ್ತಿದ್ರೆ ಆಧಾರ್ ಕಾರ್ಡ್ ಫೋಟೋ ಕಳಿಸ್ರಿ ಯಾರಾದ್ರೂ. ಒಬ್ಬರ ಕಾರ ಮದುವೆ ಆಯ್ತದ? ಲೇ ಇವಾಗ ನೀನೇನ್ ಹೇಳ್ತಾ ಇರೋದು? ಏನು? ನಾವು ಗ್ರೇಟ್ ಅಲ್ಲ, ನೀವೇ ಗ್ರೇಟ್ ಅಲ್ಲ. ಎಲ್ಲಾದ್ರೂ ನೀವ್ ಕೇಳಿದೀರಾ ನಮ್ ಹುಡ್ಗಂಗ್ ಒಂದ್ ಹುಡುಗಿ ಸಿಕ್ತಿಲ್ಲ, ಹುಡಿಕೊಡಿ ಅಂತಾರೆ ಹೊರ್ತು ಯಾರಾದ್ರೂ ಬಂದು ನಮ್ ಹುಡ್ಗಿಗ್ ಒಂದ್ ಹುಡ್ಗ ಸಿಕ್ತಿಲ್ಲ, ಹುಡಿಕೊಡಿ ಅಂತಿದಾರ? ಹುಡುಗಿರಿಗೆ ಬೇಜಾನ್ ಹುಡುಗರು ಸಿಗ್ತಾರೆ. ನೀವು ಹುಡುಗರ್ಗೆ ಯಾರೋ 90s ಕಿಡ್ಸ್ ಅಂತ ಹೇಳ್ತಿರ್ತೀರಲ್ಲಪ್ಪ, 90s ಕಿಡ್ಸ್ ಅಂತ ಬೋರ್ಡ್ ಹಾಕೊಂಡು ಇನ್ನು ಹುಡುಗಿ ಸಿಗ್ದಲೆ ಅಲ್ಲಿತಾ ಇರೋದು ನೀವೇ ಗಂಡ್ ಮಕ್ಳು. ಕಣೆ, ನಮ್ಗೇನು ಗೊತ್ತಾ ಅಣ್ಣ, ಗಂಡು ಮಕ್ಳು ಅಂದ್ರೆ ಏನಣ್ಣ? ಜವಾಬ್ದಾರಿ, ಹುಟ್ಟಬೇಕಾದ್ರೆ ಕಮಿಟ್ಮೆಂಟ್. ನಮ್ಮ ಊಟನ ಹೆಗಲ ಮೇಲೆ ಎತ್ಕ ಹುಟ್ಟಿರೋರು ನಾವು. ಮೀಸೆ ಬರೋಕ್ಕಿಂತ ಮುಂಚೆನೆ ಅಕ್ಕ ತಂಗಿ ಜೀವನಕ್ಕೆ ಮೆಟ್ಲಾಗುವಂತಾರೆ, ಗ್ಯಾಪಲ್ಲಿ ಲೈಫಲ್ಲಿ ಸೆಟ್ಲ್ ಆಗುವಂತಾರೆ, ಪ್ರೀತಿ ಮಾಡೋ ವಯಸ್ಸಲ್ಲಿ ಆಸ್ತಿ ಮಾಡುವಂತಾರೆ, ಆಸ್ತಿ ಮಾಡ್ಕೊಂಡು ಮದುವೆ ಆಗೋಣಂದ್ರೆ ಏಜ್ ಜಾಸ್ತಿ ಆಯ್ತು ಅಂತಾರೆ, ಲವ್ ಮ್ಯಾರೇಜ್ ಆಗೋಣಂದ್ರೆ ಬ್ಯೂಟಿ ನೋಡ್ತಾರೆ, ಅರೇಂಜ್ ಮ್ಯಾರೇಜ್ ಆಗೋಣಂದ್ರೆ ಗೌರ್ಮೆಂಟ್ ಡ್ಯೂಟಿ ನೋಡ್ತಾರೆ. ಏನು ಬೇಡ, ಸಾಯೋವರೆಗೂ ಸಿಂಗಲ್ ಇರೋಣ, ಹಳೆಡೋ ಮಗ ಬಂದು ಅಂಕಲ್ ಅಂತ ಕರೀತಾನೆ. ಗಂಡಸ್ರು ಯಾವಾಗ್ಲೂ ಕುಕ್ಕರ್ ಇದ್ದಂಗೆ, ಕೆಳಗಡೆ ಫೈರ್ ಮೇಲ್ಗಡೆ ಪ್ರೆಷರ್ ಇದ್ರು ವಿಜಲ್ ಹೊಡ್ಕೊಂಡು ನಗ್ನಗ್ತಾ ಬದುಕ್ತಾ ಇರ್ತೀವಿ. ನೀವು ಹುಟ್ಟಬೇಕಾದ್ರೆ ಕಮಿಟ್ಮೆಂಟ್ ಅನ್ನೋ ಮೂಟೆನ ಹೊತ್ಕೊಂಡ್ಬಿಟ್ರೆ, ನಾವು ಹುಟ್ಟಬೇಕಾದ್ರೇನೆ ಹೆಣ್ಮಕ್ಳು ಬೇಡ ಅಂತ ಬೇಡ್ಕೊತಾ ಇದ್ರಲ್ಲೂ ಓಪನಿಂಗ್ ಅಲ್ಲೇ ಚಾಲೆಂಜ್ ಮಾಡಿ ಹುಟ್ಟದವ್ರು ಕಣೋ ನಾವು. ಹೊರಗಡೆ ಹೋಗ್ಬೇಕು ಅಂದ್ರೆ ಅಪ್ಪ ಅಮ್ಮನ್ ಪರ್ಮಿಷನ್ ಕೇಳ್ಬೇಕು, ಅಣ್ಣ ತಮ್ಮನ್ ಪರ್ಮಿಷನ್ ಕೇಳ್ಬೇಕು. ಅದರಲ್ಲಿ ನಮ್ಮ ಅರ್ಧಂಬರ್ಧ ಎಜುಕೇಶನ್ ನ ಕಂಪ್ಲೀಟ್ ಮಾಡ್ಕೊಂಡು, ಆಂಬಿಷನ್ ಕಂಪ್ಲೀಟ್ ಮಾಡ್ಕೊಂಡು, ಇದ್ರ ಮಧ್ಯೆ ಸಮಾಜದ ಕಟ್ಟುಪಾಡಿಗಳಿಗೆ ಕಟ್ಟು ಬಿದ್ದು, ಅವನು ಯಾವನೋ ನಿನ್ನಂತವನಿಗೆ ಗಂಟು ಬಿದ್ದು, ನಾವು ಹುಟ್ಟಿ ಬೆಳೆದಕ್ಕೆ ಊರು ಕೇರಿ ಮನೆ ಎಲ್ಲನೂ ಬಿಟ್ಟು ಇನ್ಯಾವುದೋ ಊರಿಗೆ ಗೊತ್ತಿಲ್ಲದೆ ಇರೋ ಮನೆಗೆ ಹೋಗಿ ಅಲ್ಲಿ ಬೆಳಗ್ತೀವಲ್ಲ ದೀಪನ ನಾವು ಕಣೋ ಹೆಣ್ಮಕ್ಳು ಅಂದ್ರೆ. ನಮ್ಗಿರೋ ತಾಕತ್ ನಿಮ್ಗಿದೇನಲ್ಲೇ? ನಾವ್ ಹೆಣ್ಮಕ್ಳು ಟೆನ್ಷನ್ ಅಲ್ಲ ಕಣೋ, ಟೆನ್ಷನ್ಗೆ ಸಮಾನ. ಇವತ್ತು ಎಲ್ಲಾ ತಂದೆ ತಾಯಿನೂ ಹೆಣ್ಮಕ್ಳೇ ಜಾಸ್ತಿ ನೋಡ್ಕೊಂತಿದಾರೆ ಹೊರತು ಯಾವ ಗಂಡ್ಮಕ್ಳು ಅಲ್ಲಮ್ಮ. ಏನ ನೋಡ್ಕೊತಿರೋದು ನೀವು? ತಂದೆ ತಾಯಿನ ಸಾಲ ತಂದು ಏರ್ಸ್ಬಿಟ್ಟೈತೀರಿ, ಮದ್ವೆ ಆಗ್ಬಿಟ್ಟು ಚೌಟ್ರಿಲ್ ಬೇಕು, ಅಲ್ಲಿ ಬೇಕು, ಮದುವೆ ಇಲ್ಲಿ ಬೇಕು ಅಂತ. ನಾವ್ ಯಾರು ಕೇಳಲ್ಲ. ನೀವೇ ಯಾರನ್ನೋ ಲವ್ ಮಾಡ್ಕೊಂಡ್ ಬಂದ್ಬಿಡ್ತಾರೆ, ನಾನು ಅವಳ ಲವ್ ಮಾಡ್ತಾ ಇದೀನಿ, ಇವಳನ್ನ ಲವ್ ಮಾಡ್ತಾ ಇದೀನಿ, ನೀನೇ ಬೇಕಾದ್ರೆ ಅನಾಥಾಶ್ರಮಕ್ಕೆ ಹೋಗು ಅಂತ ಕಳಿಸೋರು ನೀವು. ಅಯ್ಯಯ್ಯಪ್ಪ, ಈಗೇನ್ ಫೈನಲ್ ಏನ್ ನೀನ್? ಈಗ ಫೈನಲ್ ಏನು ಅಂದ್ರೆ ಹಿರಿಯರೇ ಹೇಳಿದ್ದಾರೆ, ಮಗ ಆದಿ ತಪ್ದ ಅಂದ್ರೆ ಆದಿ ಬೀದಿ ಆದ್ರೂ ಸುತ್ತಿ ಒಂದ್ ಹೆಣ್ತನ್ ಕಟ್ಟು ನೆಟ್ಟಗಾಗ್ತಾನೆ ಅಂತ. ಸೊ ನಿಮ್ಮ ಜೀವನ ನೆಟ್ಟಗಾಗ್ಬೇಕು ಅಂದ್ರೆ ಒಬ್ಳು ಹೆಣ್ಣು ಬಲಗಾಲಿಂದ ಹೊಸಲು ಹೊತ್ತು ನಿಮ್ ಮನೆ ಒಳಗ್ ಬರ್ಬೇಕು, ಇಲ್ಲ ಅಂದ್ರೆ ನಿಮ್ ಜೀವ ಸಟ್ಟಿಗೆ ಇರುತ್ತೆ. ಒಂದ್ ಡೆಮೋ ತೋರಿಸ್ಬಿಡ್ತೀನಿ ನೋಡಿ. ಇಲ್ಲಿ ಹುಡುಗರು ಯಾರು ಇಲ್ಲ ಅನ್ಸುತ್ತೆ. ನೀನು ಹುಡುಗನ ಅಣ್ಣ? ಹುಡುಗ, ಸಾರಿ ತಪ್ಪಾಯ್ತು. ನೋಡು, ಹುಡುಗರು ಯಾವಾಗ್ಲೂ ಮದುವೆ ಆಗೋಕ್ಕಿಂತ ಮುಂಚೆ ಜಾಲಿ 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 ಅನ್ಕೊಂಡಿರ್ತಾರೆ, ಮದುವೆ ಆದ್ಮೇಲೆ ಎಲ್ಲ ಖಾಲಿ 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 ಅಂತ ಇರ್ತಾರೆ. ಇದೇ ಕಣೆ ವ್ಯತ್ಯಾಸ. ಈಗ ಫೈನಲ್ ನೀನ್ ಆಪ್ಷನ್ ಏನ್ ಹೇಳು? ಫೈನಲ್ ಆಪ್ಷನ್ ಏನಿಲ್ಲ, ಬ್ರೇಕಪ್ ಮಾಡ್ಕೊಂಡು ಹೋಯ್ತಾ ಇರ್ತೀನಿ ಹಿಂಗೆಲ್ಲ ಹುಡುಗಿರ್ನ ಖಾಲಿ. ಚಿನ್ನ ಬೈಲಿ, ನಂಗೆ ಗೊತ್ತು ನೀವು ಬ್ರೇಕಪ್ ಮಾಡ್ಕೊಳ್ಳಲ್ಲ. ಮುಚ್ಕ ಬ್ಯಾಗ್ ತಕ ಹೋಗು, ಹೋಗು. ಇನ್ನೆಂಗ್ ಹೇಳ್ಬೇಕು ಬೈಲೆ? ಹುಡುಗಿರ್ ಚೇಂಜ್ ಆಗೋದು ಮೇಕಪ್ ಆದ್ಮೇಲೆ, ಹುಡುಗರು ಚೇಂಜ್ ಆಗೋದು ಬ್ರೇಕಪ್ ಆದ್ಮೇಲೆ. ಮಂಜಣ್ಣನೇ ನೋಡು, ಹೋಗು, ಹೋಯ್ತಾ ಇದೆಯಲ್ಲ, ಹೋಗು. ಇದೇ ಮಾತಾ? ಹೋಗು. ಅದೇನೋ 90s ಕಿಡ್ಸ್ ಗೆಲ್ಲ ಒಂದ್ ಮಾತು ಯಾರು ಇಲ್ಲ, ಎಲ್ಲ 80s 70s ಕಿಡ್ಸ್. ಬೈಲೆ, ಲವ್ ಅನ್ನೋದು ತೆಂಗಿನ ಮರ ಇದ್ದಂಗೆ, ಹತ್ತಿದ್ರೆ ಎಳ್ನೀರು, ಅರ್ಧಕ್ಕೆ ಬಿದ್ದೋದ್ರೆ ಎಳ್ಳು ನೀರು, ಇಷ್ಟೇ ಲೈಫ್. ಹೋಗು. ಸಂಸಾರ ಅನ್ನೋದು
ನಮ್ಮ ಜಯಮ್ಮಕ್ಕನೇ ಒಂದು ಹುಡುಗಿ ಹೊಸ ಹುಡುಗಿ ನೋಡ್ಬಿಟ್ಟು ಮದುವೆ ಮಾಡ್ತಾರೆ, ಹೋಗಿ ನೀನು. ಆಯ್ತು ಹೋಗ್ತೀನಿ ನಾನು. ಬೇಡಪ್ಪ, ಹಾ ಏನಾದ್ರೂ ಗಂಡ ಹೆಂಡ್ತಿ ಕಣೆ ಹಾ ಅಲ್ವಾ, ನೀನೇ ಹೇಳ್ಬಿಡು. ಸಮರಸವೇ ಜೀವನ. ಸಮರಸವೇ ಜೀವನ. ಆಮೇಲೆ ಅಷ್ಟೇ. ಅಷ್ಟೇನ ಗೊತ್ತಿರೋದು ನಿನಗೆ? ನಾನೇನು ಮದ್ವೆ ಆಗಿಲ್ಲ, ನಾನೇಂತ ಹೇಳಿ? ನಿನಗೆ ಆಗೋದು ಇಲ್ಲ ಬಿಡು ಈ ಜನ್ಮದಲ್ಲಿ. ಯಾಕೆ ಅಂದ್ರೆ ವಯಸ್ಸಾಯ್ತಲ್ಲ, ಯಾರು ಮದುವೆ ಆದ್ರೆ ನೀನ್ ಬಂದ್ಬಿಟ್ಟು ನನಗೆ ಯಾರಾದ್ರೂ ಗಂಡು ಕೊಡ್ತಾರ ಕಣೋ. ನೀನು ಹುಡುಕ್ ಬಿಡೋ, ಒಂದು ಹೆಣ್ಣು ಹುಡುಕಿ ಮದ್ವೆ ಆಗು, ಆಮೇಲೆ ನಿನ್ ಜೀವನ ಸಾರ್ಥಕ ಆಗತ್ತೆ. ಅಂದ್ರೆ ನಾನ್ ಮದುವೆ ಆಗೋಲ್ಲ ಅಂತ ನೀನ್ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದೀಯ? ಅಲ್ಲ, ನೀವು ಹುಡುಗರಿಗೆ ಯಾರಿಗೂ ಹುಡುಗಿ ಸಿಗಲ್ಲ ಅಂತ ಹೇಳ್ತಾ. ಹಂಗಾರೆ ಇವ್ರಿಗೆಲ್ಲ ಏನು ಮದುವೆಗೆ ಮಕ್ಳಿರೋರೆಲ್ಲ ಏನು ಸಿಕ್ಕಿರೋರಲ್ವಾ? ಅವ್ರಿಗೆ ಹುಡುಗಿ ಸಿಗ್ಬೇಕು ಅಂದ್ರೆ ಅವ್ರು ಒಂದಷ್ಟು ಜವಾಬ್ದಾರಿನ ಹೆಗಲ ಮೇಲೆ ಹೊತ್ಕೊಂಡು ಒಂದಷ್ಟು ತೋರ್ಸದ್ಮೇಲೆ ಸಿಕ್ಕಿದೆ ಅವ್ರಿಗೆ ಹುಡುಗಿ. ಜವಾಬ್ದಾರಿ ಹೆಗಲ ಮೇಲೆ ಹೊಟ್ಟೆ ಮೇಲೆ ಹೊಟ್ಟೆ ಸ್ಟಪ್ ಆಗದೆ ಎಲ್ರಿಗೂ. ಚೇರ್ ಮೇಲೆ ಕೂತವ್ರು ನೋಡಿ ಎಲ್ಲ. ಓಕೆನಾ? ಆದ್ರೂ ಗಂಡ ಇದ್ರೇನೆ ಹೆಂಡ್ತಿ ಇದ್ರೇನೆ ಗಂಡ ಚಿನ್ನ. ಯಾಕೆ ತಲೆ ಕೆಡಿಸ್ಕೊತೈತೆ? ಅವ್ರ ಮನೆಗೆ ಯಾಕೆ ಹೋಯ್ತಿ? ಆಮೇಲೆ ವಾಪಸ್ ಬರಲ್ಲ ನೀನು. ಬಾ, ನಾನೇ ಕಳಿಸ್ತೀನಿ ಸಂಕ್ರಾಂತಿ ಹಬ್ಬಕ್ಕೆ. ಏನಣ್ಣ ಎಲ್ಲ ಖಾಲಿ ಆಗ್ಬಿಟ್ರೆ, ಎಲ್ಲ ಊಟಕ್ಕೆ ಹೋಗ್ಬಿಟ್ರಾ? ಓಕೆ, ಇದಾಗಿತ್ತು ನಿಮ್ಮನ್ನು ನಗ್ಸೋ ಅಂತ ಒಂದು ಸಣ್ಣ ಪ್ರಯತ್ನ. ಇಷ್ಟ ಆಗಿದ್ರೆ ಬರ್ಲಿ ಜೋರಾದ ಚಪ್ಪಾಳೆ. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ,